ಇದು ಥೈಲ್ಯಾಂಡ್ ನಿಂದ ತಕೊಂಡು ಬಂದದ್ ನಾನು. ಈ ಒಂದು ಬಾಳೆಗಡ್ಡೆಗೆ 21,000 ರೂಪಾಯಿ. ಆಪಲ್ ಅಂದ್ರೆ ಇಲ್ಲಿ ನಾವು ಜಮ್ಮು ನೇರಳೆ ಅಂತ ಹೇಳಿ ಕೇಳಿತೇವಲ್ಲ, ಓಕೆ. ಅದರಲ್ಲಿ ಒಂದು ವೆರೈಟಿ ಸ್ಟ್ರಾಬೆರಿ ಅಂತ ಹೇಳುವಂತ ವೆರೈಟಿ. ಸ್ಪೇನ್ ಒಂದು ಚೆಕ್ಕೋತ ಸೀಡ್ಲೆಸ್ ವೆರೈಟಿ. ಹಣ್ಣಾದಾಗ ಸರಿ ಹಣ್ಣಾದ್ರೆ ಫುಲ್ ಸ್ವೀಟ್ ಇರ್ತದೆ. ಹಲೋ ನಮಸ್ತೆ, ಐ ಆಮ್ ಶರಣ್ ಪೆರರ್. ವೆಲ್ಕಮ್ ಬ್ಯಾಕ್ ಟು ಐಡಿಯಾಸ್ ವಿತ್ ಎಸ್ಪಿ ಯೂಟ್ಯೂಬ್ ಚಾನಲ್ಗೆ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ನಿಸ್ತಿದ್ದೇನೆ. ವೆಲ್ಕಮ್ ಟು ಪಾರ್ಟ್ 2 ಬಳಂಜೆ ಫಾರ್ಮ್ಸ್ ವಿಡಿಯೋಗೆ. ಸೊ ಪಾರ್ಟ್ 1 ನೀವು ನೋಡಲಿಲ್ಲ ಇದ್ದರೆ ಫಸ್ಟ್ ಹೋಗಿ ನೋಡಿ, ಬ್ರೆಜಿಲಿಯನ್ ಫ್ರೂಟ್ಸು ಹೇಗೆ ಉಂಟು, ಮತ್ತು ಪಾರ್ಟ್ 1. ಸೊ ಅದು ನೋಡಿ, ಇದು ವಿಡಿಯೋ ನೋಡಿ, ಯಾಕೆಂದರೆ ಅದು ಕಂಟಿನ್ಯೂಷನ್, ಅದಕ್ಕೆ ಲಿಂಕ್ ಉಂಟು. ಸೊ ಅದು ಬ್ರೆಜಿಲಿಯನ್ ಫ್ರೂಟ್ಸ್. ಇದರಲ್ಲಿ ನಿಮಗೆ ಜಾಸ್ತಿಯಾಗಿ ನಿಮಗೆ ಥೈಲ್ಯಾಂಡ್ ಫ್ರೂಟ್ಸ್ ಮತ್ತು ಮಲೇಷಿಯನ್ ಫ್ರೂಟ್ಸ್ ನೋಡಲಿಕ್ಕೆ ಸಿಗ್ತದೆ. ಸೊ ಫಸ್ಟ್ ಟೈಮ್ ನಾನು ಬಳಂಜೆ ಫಾರ್ಮ್ಸಿಗೆ ಹೋಗೋದದ್ದು. ಸೊ 1 ಇಯರಿಂದ ಕಾಯ್ತಿದ್ದೆ. ಸೊ ಇವತ್ತು ನಾನು ಹೋಗಿದ್ದೇನೆ. ಸೊ ಪಾರ್ಟ್ 2 ವಿಡಿಯೋ ಎಪಿಸೋಡ್ 2 ನೋಡಿ ಎಂಜಾಯ್ ಮಾಡಿ. ಮತ್ತು ಇಂಥದ್ದೇ ಅಗ್ರಿಕಲ್ಚರ್ ವೀಡಿಯೋಸಿಗೆ ಐಡಿಯಾಸ್ ವಿತ್ ಎಸ್ಪಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಒತ್ತಿರಿ. ಈಗ ನಾವು ನಮ್ಮ ವಿಡಿಯೋ ಸ್ಟಾರ್ಟ್ ಮಾಡುವ. ಇದು ಬ್ಲ್ಯಾಕ್ ಬೆರಿ ಜಾಮ್ ಫ್ರೂಟ್ ಅಂತ ಹೇಳಿ ಜಪಾನ್ ಒಂದು ಹಣ್ಣು. ಓಕೆ. ಇವಾಗ ಕೊನೆಯ ಹಣ್ಣು, ಫೈನಲ್ ಹಣ್ಣು ಒಂದು ಉಂಟಷ್ಟೇ. ಆಕ್ಚುಲಿ ಇದು ಒಂದು ನೆಲ್ಲಿಕಾಯಿ ಎಷ್ಟು ದೊಡ್ಡದು ಬರ್ತದೆ. ಈ ಹಣ್ಣಿನ ವಿಶೇಷತೆ ಏನಂದ್ರೆ ಒಳಗಡೆಗೆ ಬ್ಲ್ಯಾಕ್ ಬೆರಿಯ ಜಾಮ್ ಇದ್ದಾಗೆ ಇರ್ತದೆ. ಬ್ಲ್ಯಾಕ್ ಬೆರಿ ಫ್ಲೇವರ್ ಇರ್ತದೆ. ಇದನ್ನ ನೀವು ಮಿಲ್ಕ್ ಶೇಕ್ ಮಾಡುವಾಗ ಹಾಕೊಂಡ್ರೆ ಇಡೀ ಹಾಲು ಕಪ್ಪು ಬಣ್ಣ ಬರ್ತದೆ. ಸ್ವೀಟ್ ಇದು, ಮಲ್ಲಿಗೆ ಪರಿಮಳ ಇರ್ತದೆ, ಸ್ವೀಟ್ ಇರ್ತದೆ. ಹೀಗೆ ನೀವು ಇದನ್ನ 1 ತಿಂಗಳು ಕೂಡ ಹೀಗೆ ಇಡ್ಬೋದು. ಬಾಟ್ಲಲ್ಲಿ ಇಟ್ಟ ಜಾಮಿನಾಗಿ ಇರ್ತದೆ. ಅದು ಎನಿ ಟೈಮ್ ನೀವು ಯೂಸ್ ಮಾಡ್ಕೋಬಹುದು. ಐಸ್ ಕ್ರೀಮ್ಗೆಲ್ಲ ಹಾಕಿದ್ರೆ ಒಳ್ಳೆ ಬ್ಲ್ಯಾಕ್ ಕಲರ್ ಬರ್ತದೆ. ಹಣ್ಣನ್ನು ಹಾಗೆ ಸಿಪ್ ಮಾಡಿದ್ರೆ ಅದು ಬೀಜನ್ನು ನುಗ್ಬಹುದು. ಹಾಗೇನೆ ಸ್ವೀಟ್ ಇರ್ತದೆ, ಒಂಥರ ಪರಿಮಳ ಇರ್ತದೆ. ಸ್ವಲ್ಪ ದೊಡ್ಡದ ಹಣ್ಣು ಆಗ್ತದೆ. ಕೊನೆಯ ಹಣ್ಣಾಗಿದ್ದ ಕಾರಣ. ಓಕೆ. ಇದು ಯಾವಾಗ ಸೀಸನ್ ಸ್ಟಾರ್ಟ್ ಆಯ್ತು? ಇವಾಗ ಇನ್ನು 1 ತಿಂಗಳು ಮೊದಲೇ ಇರ್ತದೆ. ಸುಮಾರು ಒಂದು 1 ತಿಂಗಳವರೆಗೆ ಕೂಡ ಗಿಡದಲ್ಲಿ ನಾವು ಕೊಯ್ಯುವಲ್ಲಿವರೆಗೂ ಕೂಡ ಗಿಡದಲ್ಲಿ ಹಾಗೆ ಇರ್ತದೆ, ಬೀಳುವುದಿಲ್ಲ ಹಣ್ಣಾಗಿ. ಅದೆಲ್ಲ ಅಂಟಿಕೊಂಡಿರ್ತದೆ. ಬಟ್ ಶಾಲೆ ಮಕ್ಕಳ ಟೂರಿಸ್ಟ್ ಎಲ್ಲ ಬಂದು ಒಂದಷ್ಟು ಮಕ್ಕಳ ಅವರು ತೆಗಿತಾರೆ, ಆಗೋದಿಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ಕೊಟ್ಟರು ಕೂಡ ಖಾಲಿ ಆಗ್ತದೆ. ಇನ್ನೊಂದೇನಂದ್ರೆ ಇದನ್ನ ಪಾಟ್ ಅಲ್ಲಿ ಕೂಡ ಬೆಳೆಸಬಹುದು. ಟೆರೆಸ್ ಗಾರ್ಡನ್ ಮಾಡ್ಕೋಬಹುದು. ಬಹಳ ಸಣ್ಣ ಜಾಗದಲ್ಲಿ ಬೆಳಿಬಹುದು. ಗ್ರೋ ಬ್ಯಾಗ್ ಅಲ್ಲಿ ಆರಾಮ್ಸೆ ಬೆಳ್ಕೋಬಹುದು. 1 ವರ್ಷದಲ್ಲಿ ಹಣ್ಣು ಬರ್ತದೆ ಇದು. 1 ವರ್ಷ. ಓಕೆ ಸರ್. ಓಕೆ. ಇದೊಂದು ಆರ್ನಮೆಂಟಲ್ ಪೈನಾಪಲ್. ನೋಡ್ಲಿಕ್ಕೆ ಪೈನಾಪಲ್ ನ ಹಾಗೆ ಉಂಟು. ಬಟ್ ಇದನ್ನ ತಿನ್ಲಿಕ್ಕೆ ಅಂತ ದಪ್ಪ ಬರುದಿಲ್ಲ, ಇಷ್ಟೇ ಚಿಕ್ಕ ಬರುದು. ಅದಕ್ಕೆ ಎಷ್ಟೇ ದಪ್ಪ ಬರುದು. ಮೇನ್ ಆಗಿ ಇದು ಈ ಬೇರೆ ಬೇರೆ ಫಂಕ್ಷನ್ ಗಳು ನಡೀತಾವಲ್ಲ, 6 ದಿವಸ 7 ದಿವಸ ಎಲ್ಲ, ಆ ತರ ಮಾಡುವಾಗ ಸ್ಟೇಜ್ ಡೆಕೋರೇಷನ್ ಇದನ್ನ ಕಟ್ ಮಾಡಿ ಯೂಸ್ ಮಾಡುವಂತದ್ದು. ಹೌದು. ಅದೇ ತರ ನೋಡಿ, ಇದ್ರದ್ದು ಗಿಡ ಒಂದು ಹಣ್ಣಾಗಿ ಬಿದ್ದದ್ರದ್ದು ಗಿಡ ಇಲ್ಲಿ ಹಣ್ಣು ಇರ್ತದೆ. ಈ ತರ ಚಂದಕ್ಕೆ ಇರುವಂತದ್ದು. ಇದು 1 ವಾರ ಇಟ್ಟರು ಕೂಡ ನಿಮ್ಗೆ ಗಿಡ ಬಾಡುದಿಲ್ಲ, ಇದು ಆಗುದಿಲ್ಲ. ಹಣ್ಣು ತಿನ್ಬಹುದು. ಬಟ್ ಹಣ್ಣಲ್ಲಿ ತಿನ್ನುವಷ್ಟು ಏನು ಇರುದಿಲ್ಲ. ಅಂದ್ರೆ ಸಿಪ್ಪೆ ತೆಗೆದ ಮೇಲೆ ಒಂದು ಚಮಚದಷ್ಟು ಮಾತ್ರ ಪಲ್ಪ್ ಇರ್ತದೆ ಅಷ್ಟೇ. ಇದು ಗಾರ್ಡನಿಗೆ ಜೊತೆಗೆ ನಿಮ್ಗೆ ಎಡಿಬಲ್ ಅಲ್ಲ ಅಂತ ಹೇಳೋದಿಲ್ಲ. ಮೇನ್ ಆಗಿ ಗಾರ್ಡನಿಗೆ ಯೂಸ್ ಮಾಡುವಂತದ್ದು. ಇಲ್ಲಿ ಬೇರೆ ಬೇರೆ ಕಲರ್ಸ್ ಉಂಟು. ಅಲ್ಲಿ ಒಂದು ಪರ್ಪಲ್ ಕಲರ್ ಉಂಟು ನೋಡಿ. ಇದು ಮಿಲ್ಕ್ ಫ್ರೂಟ್ ಅಂತ ಹೇಳುವಂತ ಒಂದು ಹಣ್ಣು. ಕೈಮಿತೋ ಅಂತ ಹೇಳಿ ಕರೀತಾರೆ. ಜಮೈಕಾ ದೇಶದ. ನೋಡಿ ಇಲ್ಲಿ ಹಕ್ಕಿಗಳು ತಿಂದ ಒಂದು ಪಲ್ಪನ್ನ ತೋರಿಸ್ತೇನೆ ನಾನು. ಸುಮಾರು ಒಂದು ಚಿಕ್ಕುವಿನಷ್ಟು ದೊಡ್ಡದು ಬರ್ತದೆ. ಒಳಗಡೆ ಪರ್ಪಲ್ ಕಲರ್ ಬರುವಂತದ್ದು, ಹೊರಗಡೆ ಕೂಡ ಪರ್ಪಲ್ ಕಲರ್ ಬರ್ತದೆ. ಇದು ಹಣ್ಣು ಆಗ್ಲಿಲ್ಲ, ಅದಕ್ಕಿಂತ ಮುಂಚೆ ಅಳಿಲುಗಳು ತಿಂದ್ಬಿಟ್ಟದ್ದು. ನಿಮ್ಗೆ ಆದ್ರೆ ಸಮಸ್ಯೆ ಉಂಟು. ಸಮಸ್ಯೆ ಎಲ್ಲ ಪ್ರಾಣಿಗಳದ್ದು ಉಂಟು. ಬಟ್ ಅದ್ರ ಜೊತೆ ಉಳಿದಿದ್ದು ನಮ್ಗೆ. ಓಕೆ. ಓಕೆ. ಇದನ್ನು ಕಟ್ ಮಾಡಿದಾಗ ಇದರಲ್ಲಿ ಒಳಗಡೆ ಸ್ಟಾರ್ ತರ ಕಾಣಿಸ್ತದೆ. ಬೀಜಗಳು 5 ಬೀಜ ಇರ್ತದೆ, ಸ್ಟಾರ್ ತರ ಇರ್ತದೆ. ಇದು ಲ್ಯಾಟೆಕ್ಸ್ ಇರೋ ಕಾರಣ ಇದಕ್ಕೆ ಮಿಲ್ಕ್ ಫ್ರೂಟ್ ಅಂತ ಹೇಳಿ ಕರೀತಾರೆ. ಓಕೆ. ಹಣ್ಣನ್ನು ತಿನ್ನುವುದು ಹೇಗಂತಂದ್ರೆ ಈ ಮಧ್ಯದಿಂದ ಕಟ್ ಮಾಡಿ ಚಮಚದಲ್ಲಿ ಸ್ಕೂಪ್ ಮಾಡಿ ತಿನ್ಬೇಕಾಗ್ತದೆ. ಈ ಸಿಪ್ಪೆಯಲ್ಲಿ ಮೈನ್ ಇರುವಾಗ ಸ್ವಲ್ಪ ತುಡಿಗೆಲ್ಲ ಅಂಟಿಕೊಂಡಾಗ, ಹಲಸಿನಕಾಯಿ ಎಷ್ಟು ಮೈನ್ ಇರೋದಿಲ್ಲ, ಅಂಟಿಕೊಂಡಾಗ ಆಗ್ತದೆ. ಇದು ಬೇಡ ಉಂಟು ಇಲ್ಲಿ ಆಲ್ರೆಡಿ. ಬೇರೆ ಕೆಳಗಡೆ ಹಣ್ಣು ಇರ್ಬೋದು, ಇದ್ರು ನೋಡುವ. ಓಕೆ. ಓಕೆ. ಇದು ಮಿರಾಕಲ್ ಫ್ರೂಟ್ ಅಂತ ಹೇಳಿ ಕರೀತಾರೆ. ಪವಾಡದ ಹಣ್ಣು ಅಂತ ಹೇಳಿ ಕರೀತಾರೆ. ಇಲ್ಲಿ ಕಾಣ್ಬೋದು ನಿಮ್ಗೆ ಹಣ್ಣು. ಒಮ್ಮೆ ಹಣ್ಣು ಆಗಿ ಮುಗಿಯಿತು, ಮತ್ತೆ ನೋಡಿ ಮತ್ತೆ ಹಸಿರು ಬಣ್ಣದ ಕಾಯಿಗಳು, ಮಿಡಿಗಳು ಬರ್ತಾ ಉಂಟು. ಓಕೆ. ಈ ಹಣ್ಣಿನ ವಿಶೇಷತೆ ಏನಂದ್ರೆ ನೀವೇ ಹೇಳ್ಬಹುದು. ಜಸ್ಟ್ ಬಾಯಿಗೆ ಹಾಕಿ ಡೈರೆಕ್ಟ್ ಒಳಗಡೆ ಬಾಯಿಗೆ ಹಾಕಿ ನೆರಳೆ ಹಣ್ಣಿನಾಗ ಒಳಗಡೆ ಬೀಜ ಆಗಿಬೇಡಿ. ಇಡೀ ಅದರ ಪಲ್ಪನ್ನು ಇಡೀ ನಾಲಿಗೆಗೆ ಸ್ಪ್ರೆಡ್ ಮಾಡಿ, ತೆಗೆದು ಇಡೀ ನಾಲಿಗೆಗೆ ಸ್ಪ್ರೆಡ್ ಆಗ್ಬೇಕು. ಸ್ವೀಟ್ ಉಂಟು, ಮೀಡಿಯಂ ಸ್ವೀಟ್ ಅದಲ್ಲ ನಾನು ಹೇಳೋದು. ಅದು ಪಲ್ಪನ್ನು ಇಡೀ ಇದು ಮಾಡ್ಕೊಳ್ಳಿ ನೀವು. ಇಡೀ ಪಲ್ಪ್ ಇಡೀ ನಾಲಿಗೆಗೆ ಸ್ಪ್ರೆಡ್ ಆಯ್ತಲ್ಲ, ಆಮೇಲೆ ನೀವು ಮಾವಿನಕಾಯಿ ತಿನ್ನಿ. ಮಾವಿನಕಾಯಿ ಸ್ವೀಟ್ ಉಂಟಾ ಅಂತ ನಾನು ಕೇಳ್ಬೇಕಾಗಿಲ್ಲ ಅಲ್ಲ. ಮಾವಿನಕಾಯಿ ಹುಳಿ ಅಂತ ಗೊತ್ತುಂಟಲ್ಲ. ಹೌದು. ತಿನ್ನುದಾ? ತಿನ್ನಿ ನೋಡಿ. ಹೇಗುಂಟು ಮಾವಿನಕಾಯಿ?
ಹುಳಿ ಆಗ್ತದೆ. ಇಲ್ಲ, ಹುಳಿ ಆಗುದೇ ಇಲ್ಲ. ಆಕ್ಚುಲಿ ನೀವು ಮಿರಾಕಲ್ ಫ್ರೂಟ್ ಇದಾಗ್ಲಿಲ್ಲ ನಿಮ್ಗೆ. ಇನ್ನೊಂದು ಕೊಡ್ತೇನೆ ನಾನು. ಸ್ವಲ್ಪನೂ ಹುಳಿ ಆಗ್ಬಾರ್ದು. ಹುಳಿ ಆಗಿದೆ ಅಂತ ಹೇಳಿದ್ರೆ ನೀವು ಅದನ್ನ ಮಿರಾಕಲ್ ನಿಮ್ಮ ಬಾಯಿಗೆ ಟಚ್ ಆಗ್ಲಿಲ್ಲ ಅಂತ ಲೆಕ್ಕ. ಈಗ ಸ್ವೀಟ್ ಆಗ್ತದೆ. ಅದೇ ಒಂದ್ ಸ್ವಲ್ಪನೂ ಡ್ರಾಪ್, ಯಾಕಂದ್ರೆ ಅದು ಇನ್ನು ಮೆಚೂರ್ ಆಗ್ಲಿಲ್ಲ ಹಣ್ಣು. ಸರಿಯಾದ ಪಲ್ಪ್ ಬಂದ್ರೆ ನೇರಳೆ ಹಣ್ಣೆಷ್ಟು ದಪ್ಪ ಬರ್ತದೆ. ಇದೀಗ ಕೊನೆಯ ಹಣ್ಣುಗಳು, ಸೀಸನ್ ಮುಗಿದ ಹಣ್ಣುಗಳು. ಇನ್ನೀಗ ಮತ್ತೆ ಹಣ್ಣು ಬರಬೇಕು. ಇನ್ನು 3 ಗಂಟೆ ಹೊತ್ತು ಕಾಲ ಯಾವ ಹಣ್ಣು ನೀವು ಹುಳಿ ಹಣ್ಣು ತಿಂದ್ರು ಕೂಡ, ಲಿಂಬೆ ಹಣ್ಣು ತಿಂದ್ರು ಕೂಡ ಸ್ವೀಟ್. 3 ಗಂಟೆ ಹೊತ್ತು ನೀವೇನೇ ಹಣ್ಣು ತಿನ್ನಿ, ಯಾವುದೇ ಹುಳಿ ತಿನ್ನಿ, ಮಜ್ಜಿಗೆ, ಮೊಸರು ಆಗಿರ್ಬೋದು, ಲಿಂಬೆ ಹಣ್ಣು ಆಗಿರ್ಬೋದು, ಮತ್ತೆ ಯಾವ ಹುಳಿ, ಹುಣಸೆ ಹಣ್ಣು ಕೂಡ ಖರ್ಜೂರದಾಗ ಆಗ್ತದೆ. ಎಲ್ಲಿಯಾದ್ರೂ ಕಾಂಪಿಟೇಷನ್ಗೆ ಹೋಗ ತಗೊಂಡು ಹೋಗಿ ಹಾಗೆ ಅಂತ ಹೇಳಿ ಕಹಿಗೆ ಸಿಹಿ ಆಗುದಿಲ್ಲ. ಕೈ 4 ಹಣ್ಣು ಕೂಡ ತಿನ್ಬೋದು ನಿಮ್ಗೆ. ಸೂಪರ್. ಈಗ ಇದು ಒಳ್ಳೆ ಆಗ್ತದೆ. ಓಕೆ. ಇದು ಅಕಾಯ್ ಬೆರ್ರಿ ಅಂತ ಹೇಳಿ ಬ್ರೆಜಿಲ್ ನ ಒಂದು ಹಣ್ಣು. ಇದು ವಿಶೇಷವಾಗಿ ಇದನ್ನ ಹೆಲ್ತ್ ಡ್ರಿಂಕ್ಸ್, ಸ್ಮೂತೀಸ್ ಮತ್ತೆ ಐಸ್ ಕ್ರೀಮ್ ಮೀನ್ಸ್ ಎಲ್ಲ ಬರ್ತದೆ. ಅಕಾಯ್ ಬೆರ್ರಿಯದ್ದು ಬೇರೆ ಬೇರೆ ಪ್ರಾಡಕ್ಟ್ಗಳು. ಇದರ ವಿಶೇಷತೆ ಏನಂದ್ರೆ ಇದು ತುಂಬಾ ದುಬಾರಿ ನಟ್, ಬ್ರೆಜಿಲ್ ನ ಹಣ್ಣಿದು. ನೋಡಿ ಇಲ್ಲಿ ಕಾಣ್ಬೋದು, ಕೈಗೆ ಹಿಡಿಯುವಂಥದ್ದು. ತುಂಬಾ ಪಲ್ಪ್ ಇರುವುದಿಲ್ಲ ಇದರಲ್ಲಿ, ಲೈಟ್ ಪಲ್ಪ್ ಇರುವಂಥದ್ದು. ಈ ತರ ಸ್ಕ್ರಬ್ ಮಾಡಿದ್ರೆ ಗೊತ್ತಾಗ್ತದೆ ನಿಮಗೆ. ಈ ಪಲ್ಪ್ ಅನ್ನ ಮೆಡಿಕಲ್ ಇದರಲ್ಲಿ ಟಾನಿಕ್ ಮತ್ತೆ ಸಿರಪ್ಗಳೆಲ್ಲ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ. ಇದನ್ನು ಸ್ಕ್ರಬ್ ಮಾಡಿ ಇದಕ್ಕೆ ಲೀಟ್ರಿಗೆ 3,000 4,000. ಪೌಡ್ರ್ ಕೂಡ ಹಾಗೆ ಮಾಡ್ತಾರೆ. ತುಂಬ ದುಬಾರಿ ನಾಟಿ. ಇತ್ತೀಚೆಗಷ್ಟೇ ನಮ್ಮ ಶಿವಮೊಗ್ಗ ಕಡೆ ಎಲ್ಲ ಇದನ್ನು ಕಮರ್ಷಿಯಲ್ ಆಗಿ ಬೆಳಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ, ಮೆಡಿಸಿನಲ್ ವ್ಯಾಲ್ಯೂ ಇರೋ ಕಾರಣ. ಜೊತೆಗೆ ಇದಕ್ಕೆ ಅಡಿಕೆಗೆ ಬಂದಾಗೆ ಕೊಳೆ ರೋಗ ಬರುವುದಿಲ್ಲ, ಎಲೆ ಚುಕ್ಕೆ ರೋಗ ಬರುವುದಿಲ್ಲ, ಹಳದಿ ರೋಗ ಬರುವುದಿಲ್ಲ. ದೊಡ್ಡ ಗಾತ್ರದ ಹಣ್ಣು ನೋಡಿ ಈ ತರ ಬರುವಂತದ್ದು. ಬೆರ್ರೀಸ್ ಇದು ಖರ್ಜೂರದ ಹಾಗೆ ಕಮರ್ಷಿಯಲ್ ಆಗಿ ಬೆಳೆಯುವಂತ ಹಣ್ಣುಗಳಿದ್ದು ಬ್ರೆಜಿಲ್ನ. ಇದಕ್ಕೆ ಬುಡಕ್ಕೆ ಎಂತ ಹಾಕ್ತೀರಿ ಸರ್? ಎಂತ ಹಾಕ್ಬೇಕಾದ ಅವಶ್ಯಕತೆ ಇಲ್ಲ, ಅದು ಅದರಷ್ಟಕ್ಕೆ ಬೆಳೀತದೆ. ಓಕೆ. ಯಾವ ಗೊಬ್ಬರನು ಬೇಡ. ಅದಾದ ಒಂದೇ ಗಿಡ ನೆಟ್ರೆ 3-4 ಗಿಡ ಬರ್ತದೆ. ಅದು ಹಾಗಂತೇಳಿ ಡಿವೈಡ್ ಮಾಡಿ ನಡ್ಲಿಕ್ಕೆ ಆಗುದಿಲ್ಲ, ಒಟ್ಟಿಗೆ ಅದೇ ತರ ಸಕ್ಕರಾಗಿರುವಂತದ್ದು. ಇದು ಅರ್ಕ ಕಿರಣ್ ಅಂತ ಹೇಳುವಂತ ನಮ್ಮ ಬೆಂಗಳೂರು IIHR ರಿಲೀಸ್ ಮಾಡಿರುವಂತ ಪೇರಳೆ ಹಣ್ಣು. ತುಂಬಾ ರೆಡ್ ಇರ್ತದೆ ಹಣ್ಣು, ಜೊತೆಗೆ ಸ್ವೀಟ್ ಕೂಡ. ಕಮರ್ಷಿಯಲ್ ಆಗಿ ಇದನ್ನ ಬೆಳೀತಾರೆ ಹೆಚ್ಚು. ಇದಕ್ಕೆ ಶೆಲ್ಫ್ ಲೈಫ್ ಜಾಸ್ತಿ ಅಂತ ಹೇಳುವ ಕಾರಣಕ್ಕೆ ಇದನ್ನ ಕಮರ್ಷಿಯಲ್ ಆಗಿ ಬೆಳೀತಾರೆ ಈ ಹಣ್ಣನ್ನು. ನಾನು ಆಗ್ಲೇ ಹೇಳಿದಾಗೆ ಹಕ್ಕಿಗಳು ಸ್ವಲ್ಪ ಹೆಚ್ಚು ನಮ್ಮ ತೋಟದಲ್ಲಿ ಇರ್ತವೆ. ಓಕೆ. ಈಗ ಇದ್ರೆ ತಿಂದ್ರೆ ಎಂತ ಆಗುದು? ಏನಾಗೋದಿಲ್ಲ. ಓಕೆ ಓಕೆ. ಆಕ್ಚುಲಿ ವೈರಸ್ ಬರ್ತದೆ, ಅದು ಬರ್ತದೆ. ಆಕ್ಚುಲಿ ಅಲ್ಲಿ ಆ ವೈರಸ್ ಆ ಟೈಮ್ ಅಲ್ಲಿ ಆಕ್ಟಿವ್ ಆಗಿದ್ರೆ ಮಾತ್ರ, ಈಗ ನಿಪಾ ವೈರಸ್ ಅಂತಂದ್ರೆ ಆ ವೈರಸ್ ಬಂದು ಅಲ್ಲಿ ಏನಾದ್ರು ಸಮಸ್ಯೆಗಳು ಇದ್ರೆ ಮಾತ್ರ ಬರುವಂತದ್ದು. ಓಕೆ. ಇಲ್ದಿದ್ರೆ ಏನಾಗುದಿಲ್ಲ, ಕಟ್ ಮಾಡಿ ಉಳಿದ ಭಾಗವನ್ನು ತಿನ್ಬಹುದು. ಒಳ್ಳೆ. ಇದು ಜಬೋಟಿಕಾಬಾ ಅಂತ ಹೇಳಿ ಬ್ರೆಜಿಲಿನ ಮರದ್ರಾಕ್ಷಿ. ಇನ್ನೊಂದಷ್ಟು ಬೇರೆ ಬೇರೆ ಮರದ್ರಾಕ್ಷಿಗಳನ್ನು ನೋಡ್ಲಿಕ್ಕೆ ಉಂಟು. ಇಲ್ಲಿ ಇದು ಸಬರ ಅಂತ ಹೇಳುವಂತ ಹಳೆ ತಳಿ. ಈ ತಳಿ ಹಣ್ಣು ಬರ್ಬೇಕಿದ್ದು ಸುಮಾರು 8 ವರ್ಷ ಕಾಯ್ಬೇಕಾಗ್ತದೆ. 8 ವರ್ಷ ಕಾಯ್ಬೇಕಾಗ್ತದೆ. ಇದನ್ನು ಗ್ರಾಫ್ಟ್ ಮಾಡಿದ್ರು ಕೂಡ ಒಂದು 5 ವರ್ಷ 6 ವರ್ಷ ಅಲ್ಲದೆ ಕಾಯಿ ಬರುವುದಿಲ್ಲ ಈ ವೆರೈಟಿ. ಇದರಲ್ಲಿ 2ನೇ ವರ್ಷಕ್ಕೆ ಬರುವಂತದ್ದು, ಬೀಜದ ಗಿಡದಲ್ಲಿ 2ನೇ ವರ್ಷಕ್ಕೆ ಬರುವಂತದ್ದು ಗ್ರೀನ್ ಕ್ರಿಸ್ಟಲ್, ರೆಡ್ ಹೈಬ್ರಿಡ್, ಸಬರ, ಎಸ್ಕರ್ಲೇಟ್ ಅಂತ ಹೇಳಿ ಬೇರೆ ಬೇರೆ ವೆರೈಟೀಸ್ ಉಂಟು. ಜಸ್ಟ್ ನಿಮ್ಗೆ ಇಲ್ಲಿಂದ ಸ್ಟಾರ್ಟ್ ಆದ್ರೆ ಇನ್ನೊಂದು ತಿಂಗಳಲ್ಲಿ ಇಡೀ ಮರವೇ ಕಪ್ಪಾಗುವಷ್ಟು ಹಣ್ಣು ಬರ್ತದೆ. ಫುಲ್ ಮರ ಕಪ್ಪಾಗುವಷ್ಟು ಹಣ್ಣು ಬರ್ತದೆ. ಇಡೀ ಹೂ ನೋಡಿ, ಫುಲ್ ಹೂ ಇದು. ಮಲ್ಲಿಗೆ ಆಗಿ ಬಿಳಿ ಬಿಳಿ ಕಾಣಿಸ್ತಾ ಉಂಟಲ್ಲ, ಎಲ್ಲ ಇದು ಫ್ಲವರ್. ಒಂದು 4-5 ಸಾವಿರ ಹಣ್ಣು ಬರ್ತದೆ ಒಂದು ಮರದಲ್ಲಿ. ಇಡೀ ಮರದಲ್ಲಿ ಕಾಣೋಗೆ ಇದು ಮರವೇ ಕಾಣದಷ್ಟು ಕಪ್ಪು ಬಣ್ಣದ ಹಣ್ಣುಗಳು ಬರ್ತದೆ. ಸೇಮ್ ದ್ರಾಕ್ಷಿ ಹಾಗೆ ಸ್ವೀಟ್ ಇರುವಂತ. ಇದು ಮಲೇಷ್ಯಾದ ಮರ ದ್ರಾಕ್ಷಿ. ಹೆಸರು ರಾಂಬಾಯಿ ಅಂತ ಹೇಳಿ ಕರೀತಾರೆ. ಬಕರಿಯಾ ಮೊಟ್ಲೆಯಾನ್ ಅಂತ ಹೇಳಿದ್ರೆ ಸಸ್ಯಶಾಸ್ತ್ರೀಯ ಹೆಸರು. ಮೇ ಎಂಡ್ ಜೂನಿಗೆ ಹಣ್ಣು ಬರುವಂತದ್ದು. ಈಗ ಜಸ್ಟ್ ಮಿಡಿ ಆಗ್ತಾ ಇದೆ ಅಷ್ಟೇ ಎಲ್ಲ. ಇದು ಕೂಡ ಇದು ಬಕಾರಿಯ ಸ್ಪೀಸೀಸ್. ಇದು ಬಿಸಿಲಿಗೆ ಆಗುದೇ ಇಲ್ಲ, ಇದನ್ನ ಬಿಸಿಲಿಗೆ ನಡ್ಲಿಕ್ಕೆ ಆಗುದಿಲ್ಲ. ತೋಟದ ಒಳಗಡೆ ಸೆಮಿ ಶೇಡ್ ಅಲ್ಲಿ ಮಾತ್ರ ಇದನ್ನ ನಾಟಿ ಮಾಡಬಹುದು. ಒಳ್ಳೆ ಗುಂಚಲಾಗಿ ಹಣ್ಣು ಬರುವಂತದ್ದು. ಬಕಾರಿಯ ಸ್ಪೀಸೀಸ್ ಅಲ್ಲಿ ತುಂಬಾ ಮರದ್ರಾಕ್ಷಿಗಳುಂಟು, ಬೇರೆ ಬೇರೆ ಟೈಪಿನ ಮರದ್ರಾಕ್ಷಿಗಳು. ಇದು ಮಿಲ್ಕ್ ಫ್ರೂಟ್ ಅಂತ ನಾನು ಆಗ ಹೇಳಿದೆಲ್ಲ, ಕಟ್ ಮಾಡಿದೆ ಆಗೊತ್ತು ಹಣ್ಣಿರ್ಲಿಲ್ಲ. ಇದು ಕೂಡ ಸರಿ ಹಣ್ಣು ಆಗ್ಲಿಲ್ಲ, ಜಸ್ಟ್ ಒಳಗಡೆ ಸ್ಮೂತ್ ಆಗಿದೆ. ಹಾಗಾಗಿ ನಿಮ್ಗೆ ತೋರಿಸ್ಲಿಕ್ಕೆ ಕಟ್ ಮಾಡಿದೆ ಅಷ್ಟೇ ನಾನು. ಓಕೆ ಓಕೆ. ನಾನು ಆಗ್ಲೇ ಹೇಳಿದಾಗೆ ನೋಡಿ, ಸ್ಟಾರ್ ಫ್ರೂಟ್ ಅಂತ ಹೇಳಿ ಕರೆದಲ್ಲ, ಈ ಬೀಜಗಳು ಈ ತರ ಸ್ಟಾರ್ ತರ ನಿಲ್ತದೆ. ಹೊರಗಡೆಗೆ ನೋಡಿ ಇದು ಕೂಡ ಈ ತರ ಸ್ಟಾರ್ ಬರ್ತದೆ. ಇನ್ನು ಹೊರಗಡೆ ಲೈಟ್ ಆಗಿ ಮಾಯಣ ನೋಡಿ, ಈಗ ಜಸ್ಟ್ ಓಪನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು ಮಾಯಣ. ಇದನ್ನ ಆಕ್ಚುಲಿ ತಿನ್ನೋದು ಅಂತಂದ್ರೆ ಈ ತರ ಸ್ಕೂಪ್ ನೋಡಿ, ಈಗ ಮಾಯಣ ಈಗ ಕರೆಕ್ಟ್ ಗೊತ್ತಾಗ್ತದೆ. ಹಾಗಂತ ಹೇಳಿ ಇದು ಹಲಸಿನಕಾಯಿಯ ಮಾಯಣದ ಹಾಗಲ್ಲ, ಜಸ್ಟ್ ತುಡಿಗೆ ಹಿಡ್ಕೊಳ್ತದೆ ಅಂತ ಹೇಳಿ ಮಾತ್ರ, ಬೇರೆಂತ ಸಮಸ್ಯೆ ಆಗುದಿಲ್ಲ. ತುಂಬಾ ಸಾಫ್ಟ್, ಐಸ್ ಕ್ರೀಮಿನ ಹಾಗೆ ಸಾಫ್ಟ್ ಇರ್ತದೆ ಹಣ್ಣಾದಾಗ. ಇದು ಅರ್ಧ ಬೆಳೆದಷ್ಟೇ, ಜಸ್ಟ್ ಟೇಸ್ಟ್ ನೋಡ್ಲಿಕ್ಕೆ ಮಾತ್ರ ನಾನು ಕೊಡ್ತಾ ಇದ್ದೇನೆ. ಟೇಸ್ಟ್ ಮಾಡೋದು ಕೋಲ್ಡ್ ಉಂಟು, ಐಸ್ ಕ್ರೀಮ್ ತರ.
ಇದು ಮಿರಾಕಲ್ ಫ್ರೂಟ್ ತಿನ್ನದಿದ್ರು ಕೂಡ ಸ್ವೀಟ್ ಇರ್ತದೆ, ಇದು ಹುಳಿ ಬರುವ ಕ್ರಮ ಇಲ್ಲ. ಓಕೆ ಓಕೆ ಮಿರಾಕಲ್ ಫ್ರೂಟ್ ತಿಂದು ಸ್ವೀಟ್ ಆದಂತ ಲೆಕ್ಕ ಹಾಕೊಳ್ಳೋದು. ಓಕೆ ಓಕೆ ಓಕೆ. ಇದು ಅದೇ ಬಕಾರಿಯ ಸ್ಪೀಸಿಸ್ ನಾನು ನಾಳೆ ಹೇಳಿದೆ ಅಲ್ಲ, ಬಕಾರಿಯ ಸ್ಪೀಸಿಸ್ ಅಲ್ಲಿ ಬೇರೆ ಬೇರೆ ಟೈಪ್ ಉಂಟು. ಇದು ಕೋಳಿ ಜುಟ್ಟು ಹಣ್ಣು ಅಂತ ಹೇಳಿ ಕರೀತಾರೆ, ಮೂಟಿ ಫ್ರೂಟ್ ಅಂತ ಹೇಳಿ. ಮೂಟಿನಲ್ಲಿ ಸ್ವೀಟ್ ವೆರೈಟಿ ಇದು. ಇನ್ನು ಹಣ್ಣಾಗುದು ಜೂನ್ ಕೊನೆಗೆ ಜುಲೈ ಟೈಮಲ್ಲಿ, ಜಸ್ಟ್ ಹೂ ಬರ್ತಾ ಉಂಟು ಅಷ್ಟೇ. ಇದು ಸುರಿನಾಮ್ ಚೆರಿ ಅಂತ ಹೇಳಿ, ಸುರಿನಾಮ್ ದೇಶದ ಒಂದು ಹಣ್ಣು. ಚೀನಿಕಾಯಿ ತರ ಲೈನ್ ಲೈನ್ ಬರ್ತದೆ, ಬ್ಲಡ್ ರೆಡ್ ಹಣ್ಣು ಬರ್ತದೆ. ಕೆಳಗಡೆ ಇನ್ನೊಂದು ಮರ ಉಂಟು, ಅದರಲ್ಲಿ ಹಣ್ಣು ಉಂಟು ಅಂತ ನೋಡುವ. ಇದರಲ್ಲಿ ಈಗ ಜಸ್ಟ್ ಫ್ಲವರಿಂಗ್ ಬರ್ತದೆ, ವರ್ಷದಲ್ಲಿ 3 ಸಲ 4 ಸಲ ಹಣ್ಣು ಬರುವಂತ. ಇದು ಬರ್ಮಿಸ್ ಟ್ರೀ ಗ್ರೇಪ್ ಅಂತ ಹೇಳಿ, ಬರ್ಮಾ ದೇಶದ ಮರದ ಅಕ್ಷಿ. ನಾನು ಹೇಳಿದಲ್ಲ ಆಗ ಬಕಾರಿಯ ಸ್ಪೀಸಿಸ್ ಅಲ್ಲಿ ಬೇರೆ ಬೇರೆ ಟ್ರೀ ಗ್ರೇಪ್ಗಳು ಉಂಟು. ಇದನ್ನ ಬರ್ಮಿಸ್ ಟ್ರೀ ಗ್ರೇಪ್ ಅಂತ ಹೇಳಿ ಕರೀತಾರೆ. ಬಕಾರಿಯಾ ರೆಶಮೋಸ ಅಂತ ಹೇಳಿದ್ರೆ ಬೊಟಾನಿಕಲ್ ನೇಮು. ಇದು ಕೂಡ ಇನ್ನೊಂದು ತಿಂಗಳು ಬೇಕಾದ ಹಣ್ಣಾಗ್ಲಿಕ್ಕೆ, ಹಣ್ಣಾಗ್ಲಿಲ್ಲ. ಜಸ್ಟ್ ನಿಮ್ಗೆ ಓಪನ್ ಮಾಡಿ ಇಲ್ಲಿ ತೋರಿಸ್ತೇನೆ ನೋಡಿ ಪಲ್ಪ್ ಹೇಗಿರ್ತದೆ ಅಂತ ಹೇಳುವಂಥದ್ದು. ದ್ರಾಕ್ಷಿ ಹಾಗೆ ಇರ್ತದೆ ಪಲ್ಪು, ಒಳಗಡೆ ಈ ಸಿಪ್ಪೆ ತಿನ್ಲಿಕ್ಕೆ ಆಗುದಿಲ್ಲ, ಸಿಪ್ಪೆ ಹುಳಿ ಇರ್ತದೆ. ಈ ಪಲ್ಪ್ ಅನ್ನ ತಿನ್ಬಹುದು, ನಿಮ್ಗೆ ತಿನ್ಬಹುದು ಈಗ, ಯಾಕಂದ್ರೆ ನೀವು ಮಿರಾಕಲ್ ತಿಂದಿರಿ, ಈಗ ಸಿಹಿ ಇರ್ತದೆ ನಿಮ್ಗಾದ್ರೆ. ಓಕೆ, ಒಂಥರ ಹಾಗೆ ಡೈರೆಕ್ಟ್ ಬೈಗೆ ಹಾಕುವಂಥದ್ದು. ಪ್ರೆಸ್ ಮಾಡಿದ್ರೆ ಇದಿರ್ತದೆ. ಸ್ವಲ್ಪ ಹುಳಿ ಉಂಟು? ಇಲ್ಲ, ತುಂಬಾ ಹುಳಿ ಉಂಟು. ಈಗ ಸ್ವಲ್ಪ ಹುಳಿ ಆಗುದು ನಿಮ್ಗೆ ಅಷ್ಟು ಹುಳಿ ಇದ್ದ ಕಾರಣ. ಹಣ್ಣಾದ್ರೆ ಹುಳಿ ಸಿಹಿ ಮಿಕ್ಸ್ ಬರುವಂತದ್ದು ಇದು. ಓಕೆ. ಇದು ಕೂಡ ಇನ್ನೊಂದು ಮರದ್ರಾಕ್ಷಿ. ನಾನು ಹೇಳಿದಲ್ಲ, ತುಂಬಾ ಮರದ್ರಾಕ್ಷಿಗಳ ಸೀಸನ್ ಈಗ ಸ್ಟಾರ್ಟ್ ಆಗಿದ್ದು. ಇನ್ನು ಜೂನ್ ವರೆಗೆ ಕೂಡ ಇದರದ್ದೇ ಒಂದು ಬೆಳೆ ಇರ್ತದೆ. ಇದರ ಹೆಸರು ಕಫಾಯಿ ಅಂತ ಅಥವಾ ಮಫಾಯಿ ಅಂತ ಹೇಳಿ ಕರೀತಾರೆ. ಇದು ರೆಡ್ ಕಲರ್ ಇಂದ, ಅದು ಹಳದಿ ಬಣ್ಣದ ಆಗ ನಾನು ತೋರಿಸಿರುವಂತದ್ದು. ಇದು ಕೂಡ ದ್ರಾಕ್ಷಿ ಅದೇ ಟೈಪ್, ಸಿಪ್ಪೆ ತೆಗೆದು ತಿನ್ನುವಂಥದ್ದು. ಅದು ಹುಳಿ ಸಿಹಿ ಮಿಕ್ಸ್ ಇರ್ತದೆ, ಇದು ಫುಲ್ ಸ್ವೀಟ್ ಇರುವಂತದ್ದು. ಸ್ವೀಟ್ 100% ಸ್ವೀಟ್ ಬರುವಂತದ್ದು. ನೆಕ್ಸ್ಟ್ ಮಂತ್ ಆಗ್ತದೆ, ನೆಕ್ಸ್ಟ್ ಮಂತಿಗೆ. ಇದು ಸ್ಪೇನ್ ಒಂದು ಚೆಕೋತ ಸೀಡ್ಲೆಸ್ ವೆರೈಟಿ. ಹಣ್ಣಾದಾಗ ಸರಿ ಹಣ್ಣಾದ್ರೆ ಫುಲ್ ಸ್ವೀಟ್ ಇರ್ತದೆ. ಇದು ಹಳದಿ ಕಲರ್ ಬರ್ಬೇಕು, ಫುಲ್ ಮುಸಿಂಬಿ ಹಾಗೆ ಡಾರ್ಕ್ ಹಳದಿ ಕಲರ್ ಬರ್ಬೇಕು. ಇನ್ನು ಬೆಳಿಲಿಲ್ಲ, ಇನ್ನು ದೊಡ್ಡದಾಗ್ಬೇಕು. ಇನ್ನು ದೊಡ್ಡದಾಗ್ಬೇಕು. ಓಕೆ ಓಕೆ. ಸಾಧಾರಣ ತೆಂಗಿನಕಾಯಿಗಿಂತಲೂ ಈಗ ಆಲ್ರೆಡಿ ತೆಂಗಿನಕಾಯಿ ಸೈಜ್ ಬಂದಿದೆ, ಇನ್ನು ದಪ್ಪ ಬರ್ಬೇಕು. ಹಣ್ಣಾದಾಗ ಇದು ಈ ಸಿಪ್ಪೆ ಉಂಟಲ್ಲ ಸಾಫ್ಟ್ನೆಸ್ ಬರ್ಬೇಕು. ಓಕೆ. ಇನ್ನು ಹಣ್ಣು ಆಗ್ಲಿಲ್ಲ, ಅದು ಯಾವಾಗ ಹಣ್ಣಾಗೋದು? ಇನ್ನೊಂದು ತಿಂಗಳು ಮೇಲೆ ಬೇಕಾಗ್ತದೆ. ಮೇ ತಿಂಗಳು, ಏಪ್ರಿಲ್ ಲಾಸ್ಟ್. ಇದು ನಾನು ಆಗ್ಲೇ ಹೇಳಿದಾಗ ಜಬೋಟಿ ಕಾಬಾ ಅಂತ ಹೇಳುವಂತದ್ದು ಒಂದು ಹಣ್ಣು. ಮರದ್ರಾಕ್ಷಿಯಲ್ಲಿ ಒಂದು ವೆರೈಟಿ, ಗ್ರೀನ್ ಕ್ರಿಸ್ಟಲ್ ಅಂತ ಹೇಳಿ ಇದರ ವೆರೈಟಿ ಹೆಸರು. ಹಣ್ಣಾದಾಗ ಒಳ್ಳೆ ಸ್ವೀಟ್ ಇರುವಂತದ್ದು. ಓಕೆ. ದ್ರಾಕ್ಷಿ ಹಾಗೆ ತಿನ್ಬಹುದು, ನೀವು ಹೀಗೇನೆ ತಿನ್ಬಹುದು? ಹಾಗೆ ತಿನ್ಬಹುದು. ಓಕೆ. ಒಳಗಡೆ ದ್ರಾಕ್ಷಿ ಹಾಗೆ ಸಾಫ್ಟ್ ಇದಿರ್ತದೆ, ಪಲ್ಪ್ ತಿನ್ಬಹುದಾ? ಇಡೀ ತಿನ್ನೋದು ಹಾಗೆ, ಸಿಪ್ಪೆ ಸಹಿತ. ಸಿಪ್ಪೆ ಸ್ವಲ್ಪ ಹುಳಿ ಇರ್ತದೆ, ಅದು ಬಿಟ್ರೆ ಹಾಗೆ ದ್ರಾಕ್ಷಿ ತಿಂದ ಹಾಗೆ ಹಾಗೆ ತಿನ್ಬಿಡ್ಬೋದು. ಇಡೀ ಮರದ ಕಾಂಡದಲ್ಲಿ ನೋಡಿ ಫುಲ್ ಗೊಂಚಲು ಗೊಂಚಲು ಬರುವಂತದ್ದು. ಇದೆಲ್ಲ 2ನೇ ವರ್ಷಕ್ಕೆ ಹಣ್ಣು ಬರುವಂತದ್ದು. ಸ್ವೀಟ್ ಉಂಟು, ಒಳ್ಳೆ ಟೇಸ್ಟ್ ಇರುವಂತದ್ದು. ಮಿರಾಕಲ್ ಫ್ರೂಟ್ ತಿನ್ನದಿದ್ರು ಕೂಡ ಇದು ಸ್ವೀಟ್ ನೋಡಿ. ಈ ತರ ಜ್ಯೂಸಿ ಪಲ್ಪ್, ಸೂಪರ್ ಸೂಪರ್, ಒಳ್ಳೆ ಉಂಟು. ಇನ್ನೊಂದು ವೆರೈಟಿ, ಇದು ಕೂಡ ಮರದ್ರಾಕ್ಷಿಯಲ್ಲಿ ಇನ್ನೊಂದು ವೆರೈಟಿ, ಹೆಸರು ಬ್ಲೂ ಗ್ರೇಪ್ ಅಂತ ಹೇಳಿ ಕರೀತಾರೆ. ಮೈಕ್ರಿಯ ಕುಟುಂಬದ್ದು. ಪ್ಲಿನಿಯ ಕುಟುಂಬದ ದ್ರಾಕ್ಷಿ ಜಬೋಟಿ ಕಾಬಾ, ಆದ್ರೆ ಇದು ಮೈಕ್ರಿಯ ಕುಟುಂಬದ್ದು ಇನ್ನೊಂದು ಮರದ್ರಾಕ್ಷಿ. ಇದು ಸ್ವಲ್ಪ ದೊಡ್ಡ ಹಣ್ಣು, ಬೀಜ ಕೂಡ ಸ್ವಲ್ಪ ದೊಡ್ಡದಿರ್ತದೆ, ನೀಲಿ ಬಣ್ಣ ಬರ್ತದೆ, ಪರ್ಪಲಿಶ್ ನೀಲಿ ಗಾತ್ರ, ಗೋಲಿಕಾಯಿಯ ಗಾತ್ರದಲ್ಲಿ ಬರುವಂತದ್ದು ಇದು. ಇದು ಅಚ್ಚಾಚ ಅಂತೇಳಿ, ಬೊಲಿವಿಯನ್ ಅಚ್ಚಾಚ ಅಂತ ಹೇಳಿ ಕರೀತಾರೆ. ಗಾರ್ಸಿನಿಯಾ ಹ್ಯುಮಿಲಿಸ್ ಅಂತ ಹೇಳಿ ಸಸ್ಯಶಾಸ್ತ್ರೀಯ ಹೆಸರು. ಹಣ್ಣು ನ್ಯಾಚುರಲಿ ಈ ಸೈಜ್ ಬರಬೇಕು, ಸರಿಯಾಗಿ ಹಣ್ಣು ಸ್ವೀಟ್ನೆಸ್ ಬರ್ಬೇಕಿದ್ರೆ ಅದಕ್ಕೆ ನೋಡಿ ಇಷ್ಟು ದೊಡ್ಡ ಹಣ್ಣು ಬರ್ತದೆ. ನಿಮ್ಗೆ ಇಲ್ಲಿ ಕಾಯಿ ನೋಡ್ಬೋದು. ಒಂದು ದೊಡ್ಡ ಜಾತಿ ಲಿಂಬೆ ಹಣ್ಣಿಗಿಂತಲೂ ಸ್ವಲ್ಪ ದೊಡ್ಡ ಸೈಜ್ ಬರುವಂತದ್ದು. ಇದು ಸರಿಯಾಗಿ ಪಲ್ಪ್ ಮೆಚೂರ್ ಆಗಿರುವುದಿಲ್ಲ, ಎಳೆ ಕಾಯಿ ಕಲರ್ ಚೇಂಜ್ ಆಗಿರುವಂತದ್ದು. ಜಸ್ಟ್ ನಿಮ್ಗೆ ಪಲ್ಪ್ ಒಳಗಡೆ ಹೇಗಿದೆ ಅಂತ ಹೇಳುವಂತದ್ದನ್ನು ತೋರಿಸ್ತೇನೆ. ಈ ಟೈಮಲ್ಲಿ ಹುಳಿ ಇರ್ತದೆ, ಕೇಸರಿ ಬಣ್ಣ ಆಗ್ಬೇಕಿದು. ಫುಲ್ ಹಣ್ಣಡಿಕೆಯ ಬಣ್ಣ ಉಂಟಲ್ಲ, ಅಥವಾ ಕಿತ್ತಳೆಯ ಆ ಕಲರ್ ಬರ್ಬೇಕು. ಜಸ್ಟ್ ತೋರಿಸೋದಕ್ಕೆ ಪಲ್ಪಿನ ಪರಿಮಳ ಟೇಸ್ಟ್ ನೋಡ್ಬೋದು ನೀವು, ಬಟ್ ಹುಳಿ ಇರ್ತದೆ ಈ ಟೈಮಲ್ಲಿ. ಇದಕ್ಕೆ ಒಳ್ಳೆ ಶೆಲ್ಫ್ ಲೈಫ್ ಉಂಟು. ನಮ್ಮಲ್ಲಿ ಮ್ಯಾಂಗೋಸ್ಟಿನ್ ಉಂಟಲ್ಲ, ಮ್ಯಾಂಗೋಸ್ಟಿನ್ ಹಣ್ಣಿನದೇ ಕುಟುಂಬದ್ದು. ಇದನ್ನ ತೋಟದ ಒಳಗಡೆಯೂ ಬೆಳೆಸಬಹುದು, ಬಿಸಿಲಲ್ಲೂ ಬೆಳೆಸಬಹುದು. ಒಳ್ಳೆ ಕಮರ್ಷಿಯಲ್ ಫ್ರೂಟ್. ಎಷ್ಟು ವರ್ಷ ಆಯ್ತು ಸರ್ ಈಗ? ಇದಕ್ಕೆ ಒಂದು 15 ರಿಂದ 18 ವರ್ಷ ಆಗಿರ್ಬೋದು ಟೋಟಲ್. ಇದಕ್ಕೆ ಸುಮಾರು ಒಂದು 7-8 ವರ್ಷದಿಂದ ಹಣ್ಣು ಕೊಡ್ತಾ ಇದೆ, ಪ್ರತಿ ವರ್ಷ ಕೊಡ್ತಾ ಇದೆ. ಒಳ್ಳೆ ಸಮ್ಮರ್ ಅಲ್ಲಿ ಸಿಗ್ತದೆ. ಮ್ಯಾಂಗೋಸ್ಟಿನ್ ಎಲ್ಲ ಜೂನ್ ಜುಲೈ ಆ ಟೈಮ್ ಅಲ್ಲಿ ಸಿಗುವಂತದ್ದು ಹಣ್ಣು. ಇದು ಒಳ್ಳೆ ಬೇಸಿಗೆಯಲ್ಲಿ ಸಿಗ್ತದೆ, ಕಮರ್ಷಿಯಲ್ ಫ್ರೂಟ್. ಫುಲ್ ಮರದಲ್ಲೇ ಆಗಿದೆ. ಫುಲ್ ಮರದಲ್ಲಿ. ಆಗ ದ್ರಾಕ್ಷಿಗಳನ್ನು ನೋಡಿದಿವಲ್ಲ, ಅದೇ ತರ ಈ ಹಣ್ಣು ಬರುವಂತದ್ದು. ಓಕೆ ಓಕೆ. ಒಂಥರ ಪುನರ್ಪುಳಿ ಉಂಟಲ್ಲ ನಮ್ಮ, ಆ ತರದ ಹಣ್ಣು.
ಒಂದು 10-20% ಹುಳಿ ಇರ್ತದೆ. ಓಕೆ, ಇವಾಗ 50% ಹುಳಿ ಇರ್ತದೆ ಈ ಟೈಮಲ್ಲಿ. ಓಕೆ ಓಕೆ. ಬಟ್ ಹಣ್ಣನ್ನ ಹೀಗೆ ಸಿಪ್ ಮಾಡಿ ತಿನ್ಬಹುದು. 15-20 ದಿವಸ ಹಾಗೆ ಇಟ್ಕೊಳ್ಬಹುದು ಇದನ್ನ. ಓಕೆ, ಅಷ್ಟು ಹುಳಿ ಇಲ್ಲ ಅಲ್ಲ, ಹಣ್ಣು ಆಗ್ಲಿಲ್ಲ, ಹಣ್ಣಾದ್ರೆ ಒಳ್ಳೆ ಸ್ವೀಟ್ನೆಸ್ ಬರ್ತದೆ. ಓಕೆ. ಇದು ಬ್ಲಾಕ್ ಬನಾನಾ ಅಂತ ಹೇಳಿ ಕರೀತಾರೆ, ಥೈಲ್ಯಾಂಡ್ ವೆರೈಟಿ ಬಾಳೆ ಗಿಡ ಫುಲ್ ಬ್ಲಾಕ್ ಕಲರ್ ಬರುವಂತದ್ದು. ಕಾಯಿ ಬೆಳೆದಾಗ ಕಾಯಿಯ ಹೊರಗೆ ಸಿಪ್ಪೆ ಕೂಡ ಬೆಳೀತಾ ಕಪ್ಪು ಬಣ್ಣಕ್ಕೆ ಬರ್ತದೆ, ಹಣ್ಣದಾಗ ಹಳದಿ ಬಣ್ಣ ಬರ್ತದೆ, ಒಳಗಡೆ ಬಿಳಿ ಪಲ್ಪೆ ಇರ್ತದೆ. ಆದ್ರೆ ಇದರಲ್ಲಿ ಒಳಗಡೆ ಬೀಜ ಇರ್ತದೆ, ಚಿಕ್ಕ ಚಿಕ್ಕ ಬೀಜ ಇರ್ತದೆ. ಓಕೆ, ನೀವು ಗೊನೆ ಕಾಣ್ಬೋದು, ಗೊನೆ ಮಾತ್ರ ಕಾಣ್ತದೆ, ಕಾಯಿ ಕಾಣುದಿಲ್ಲ. ಯಾಕಂತ ಹೇಳಿದ್ರೆ ಕೋತಿ ತಿಂದ್ಬಿಟ್ಟು. ಆದ್ರೆ ನಾರ್ಮಲಿ ಬ್ಲಾಕ್ ಇದ್ರೆ ನಾವು ಹಾಳಾಗಿದೆ ಅಂತ. ಇದು ಗಿಡದ ಕಲರೇ ಹಾಗೆ, ಸತ್ತದ್ದು ಎಲ್ಲ ಇದಲ್ಲ. ಅದ್ರ ಲೀಫ್ ನೋಡಿ, ಲೀಫಿನ ಅಡಿಯಲ್ಲಿ ಕೂಡ ಅದೇ ತರ, ಇಲ್ಲಿವರೆಗೆ ಅದೇ ತರ ಬರುತ್ತೆ. ಹೌದೌದು. ಓಕೆ ಓಕೆ ಸರ್, ಫಸ್ಟ್ ಟೈಮ್ ನೋಡು. ಇದು ಥೈಲ್ಯಾಂಡ್ ಒಂದು ಪೇರಳೆ. ಓ, ಎಷ್ಟು ದೊಡ್ಡದು! ಎಷ್ಟು ಒಂದು ಕೆಜಿ ಮೇಲೆ ಬರ್ತದೆ ಒಂದು ಹಣ್ಣು. ಇದ್ರ ಹೆಸರು ಕಿಮ್ಜು ಅಂತ ಹೇಳಿ ಕರೀತಾರೆ. ಕಿಮ್ಜು ಅಂತ ಹೇಳಿ. ಥೈಲ್ಯಾಂಡ್ ಒಂದು ವೆರೈಟಿ ಪೇರಳೆ, ತುಂಬಾ ದೊಡ್ಡದು ಬರ್ತದೆ. ಅಲ್ಲಿ ಕೂಡ ನೋಡ್ಬೋದು ನೀವು, ಹಕ್ಕಿ ತಿಂದದಲ್ಲಿ ತುದಿಯಲ್ಲಿ ಹಣ್ಣು ಅಂತ. ಹೌದೌದು. ಇನ್ನು ಕೂಡ ಮೆಚೂರ್ ಆಗ್ಲಿಲ್ಲ ಇದು. ಇನ್ನು ದೊಡ್ಡದಾಗ್ಬೇಕಾದ ಹಣ್ಣು. ಓಕೆ, ದೊಡ್ಡ ಕಾಯಿ, ಒಂಥರ ಕ್ರಿಸ್ಪಿ ಇರ್ತದೆ, ಬೀಜ ಕಡಿಮೆ ಇರುತ್ತೆ. ಇದು ಮೇನ್ ಆಗಿ ಇದ್ರಲ್ಲಿ ಕಾಯಿ ಉಂಟು ನೋಡಿ, ಈ ಗಾಳಿ ತೆಗೆದ ಫುಟ್ಬಾಲ್ ನಾಗೆ ಒಂಥರ ಟ್ವಿಸ್ಟ್ ಆಗಿಕೊಂಡಿರ್ತದೆ ಇದರಲ್ಲಿರುವಂತ ಕಾಯಿಗಳು. ವಿಶೇಷತೆ ಏನಂದ್ರೆ ಇದರ ಕಫೀರ್ ಲೈಮ್, ಬೇರೆಲ್ಲ ಸಿಟ್ರಸ್ ಲಿಂಬೆ ಜಾತಿಯ ಎಲೆಗಳು ಕೂಡ ಸಿಂಗಲ್ ಬಂದು ಕೆಳಗಡೆ ಚಿಕ್ಕ ಎಲೆ ಬರುವಂತದ್ದು. ಇದು 2 ಎಲೆ ಈಕ್ವಲ್ ಆಗಿ ಬರುವಂತದ್ದು, 2 ಒಂದೇ ಹಾಗೆ ಬರುವಂತದ್ದು ಎಲೆ. ಫಸ್ಟ್ ಟೈಮ್ ನೋಡುದು ಎಂತದ್ದು, ಒಂದೇ ಟೈಪಿನ ಎಲೆ. ಇನ್ನೊಂದು ವಿಶೇಷತೆ ಅಂದ್ರೆ ಇದು 5 ಎಲೆಗೆ ಥೈಲ್ಯಾಂಡ್ ಅಲ್ಲಿ 20-30 ಬಾತ್, ಅಂದ್ರೆ 90 ರೂಪಾಯಿಗೆ ಹತ್ರ ಆಗ್ತದೆ. ಇದು ಮೇನ್ ಆಗಿ 5 ಸ್ಟಾರ್ ಹೋಟೆಲ್ಗಳಲ್ಲಿ ಲೆಮನ್ ರೈಸ್ ಎಲ್ಲ ಮಾಡ್ತಾರಲ್ಲ, ರೈಸ್ ಐಟಮ್ ಗಳಿಗೆ ಈ ಫ್ಲೇವರ್ ಗೆ ಹಾಕುವಂತದ್ದು. ಇದು ನಮಗೂ ಕೂಡ ಅಷ್ಟೇ, ನಾವು ಚಿತ್ರಾನ್ನ ಅಂತ ಹೇಳಿ ಮಾಡ್ತೇವಲ್ಲ ಲೆಮನ್ ರೈಸ್, ಅವಾಗ ಇದರ ಎಲೆಯನ್ನು ಹಾಕಿದೆ ಒಳ್ಳೆ ಫ್ಲೇವರ್, ಫ್ರಾಗ್ರೆನ್ಸ್ ಬರ್ತದೆ. ಓಕೆ, ತಿನ್ಲಿಕ್ಕೆ ಎಲೆ ಕೈಯನ್ನು ಲಿಂಬೆ ಹಣ್ಣಿನಾಗಿ ಯೂಸ್ ಮಾಡಬಹುದು. ಈ ಎಲೆಯನ್ನ ಅವ್ರು ಮೇನ್ ಆಗಿ ಯೂಸ್ ಮಾಡೋದೇ ಕಾಫಿ ಲೈಮ್ ಇಂದ ಎಲೆ. ಓಕೆ ಓಕೆ ಓಕೆ. ಕಾಫಿ ಲೈಮ್ ಎಲೆಯನ್ನ ಫ್ಲೇವರ್ ಗೆ, ಫುಡ್ಡಿನ ಫ್ಲೇವರ್ ಅನ್ನ ಜಾಸ್ತಿ ಮಾಡ್ಲಿಕ್ಕೆ ಇರುವಂತದ್ದು. 5 ಸ್ಟಾರ್ ಅಲ್ಲಿ 1000 ಗಟ್ಟಲೆ ಫುಡ್ ಕೊಡ್ತಾರಲ್ಲ, ಅದಕ್ಕೆಲ್ಲ ಬೇರೆ ಬೇರೆ ಫ್ಲೇವರ್ ಅನ್ನ, ನ್ಯಾಚುರಲ್ ಫ್ಲೇವರ್ ಅನ್ನ ಅವರು ಆಡ್ ಮಾಡೋದಕ್ಕೆ ಹಾಕುವಂತ. ವಾಟರ್ ಆಪಲ್ ಅಲ್ಲಿ ಹನಿ ಅಂತ ಹೇಳುವಂತ ಒಂದು ವೆರೈಟಿ, ಇನ್ನು ಹಣ್ಣು ಆಗ್ಲಿಲ್ಲ. ಇದರ ಡಬಲ್ ಸೈಜ್ ಬರ್ತದೆ ಹಣ್ಣು ಆಗೋ ಹೊತ್ತಿಗೆ. ಜಸ್ಟ್ ಜೇನಿನ ಹಾಗೆ ತುಂಬಾ ಸ್ವೀಟ್ ಇರ್ತದೆ. ಫುಲ್ ರೆಡ್ ಬರ್ಬೇಕು, ಈ ವೈಟ್ ಇಶ್ಯೂ ಹೋಗ್ತದೆ, ಫುಲ್ ಬ್ಲಡ್ ರೆಡ್ ಬರ್ತದೆ, ಇನ್ನು ಹಣ್ಣಾಗ್ಲಿಲ್ಲ. ಇದು ಒಂದು ನೇರಳೆ ಹಣ್ಣಿನ ಫ್ಯಾಮಿಲಿ ಇದೆ, ತುಂಬಾ ಎತ್ತರ ಬರುದಿಲ್ಲ. ನಮ್ಮ ಬೆಂಬಳಿ ಮರ ಎಲ್ಲ ಉಂಟಲ್ಲ, ಆ ತರ ಕಾಂಡದಲ್ಲಿ ಬರುದು. ಇದೀಗ ಬಗ್ಗಿದ ಕಣ್ಣಿಗೆ ಆಗಿದೆ. ಇದ್ರ ಹೆಸರು ಲೂನಾ ನಟ್ ಅಥವಾ ಚಮಲಿಯಂಗ್ ಅಂತ ಹೇಳಿ ಕರೀತಾರೆ. ಈ ಬೀಜವನ್ನ, ಪಲ್ಪು ನೇರಳೆ ಹಣ್ಣಿಂದ ಟೇಸ್ಟ್ ಇರ್ತದೆ. ಬೀಜವನ್ನ ಇಷ್ಟು ದೊಡ್ಡ ಬೀಜ ಬರ್ತದೆ. ಬೀಜವನ್ನ ಫ್ರೈ ಮಾಡಿ ನೀವು ತಿನ್ಬಹುದು, ಹೀಗೆ ಗೇರು ಬೀಜ ಎಲ್ಲ ತಿಂದ ಹಾಗೆ. ಇದೆಲ್ಲ ಕಾಂಡದಲ್ಲಿ. ಆಕ್ಚುಲಿ ಈ ವರ್ಷ ನಿಂತ್ಕೊಳ್ಳಿಲ್ಲ ಜಾಸ್ತಿ ಹಣ್ಣು, ಇಡೀ ಗೊಂಚಲು ಹಣ್ಣು ಬರ್ತದೆ ಇದರಲ್ಲಿ. ಇಲ್ಲಿ ಕಾಣ್ತಾ ಉಂಟು, ಇದು ಬಿಳಿ ಕಲರ್, ಕಾಮನ್ ಆಗಿ ಎಲ್ಲ ಪರ್ಪಲ್ ಕಲರ್ ಇಂದ ಇರುವಂತದ್ದು ನೇರಳೆ ಬಣ್ಣದ್ದು. ಥೈವಾನೀಸ್ ಜೈಂಟ್ ಅಂತ ಹೇಳಿ ತುಂಬಾ ದೊಡ್ಡದು ಬರ್ತದೆ. 4 ಹಣ್ಣಿಗೆ ಒಂದು ಹಣ್ಣು ಅಂತ ಹೇಳಿದ್ರೆ 1/4 kg ಬರ್ತದೆ. ಇದು ಮೆಚೂರ್ಡ್ ಅಲ್ಲ, ಇನ್ನು ಬೆಳಿಬೇಕಷ್ಟೇ. ಜಸ್ಟ್ ಹೂ ಬರ್ತಾ ಉಂಟು, ಕಾಯಿ ಬರ್ತಾ ಉಂಟು ಅಷ್ಟೇ. ಇದ್ರ ಯಾವ್ದು ಕಲರ್ ಬರ್ತದೆ? ಇದು ಪಿಂಕ್ ಈ ತರನೇ ಬರುದು, ಸ್ವಲ್ಪ ಶೈನಿಂಗ್ ಬರ್ತದೆ ಹೊರಗಡೆ ಹಣ್ಣಾದಾಗ. ಬಟ್ ಹಣ್ಣು ಆಗ್ಲಿಲ್ಲ. ಇಲ್ಲ, ಇದು ಫ್ರೂಟ್ ಫ್ಲೈ ಅಟ್ಯಾಕ್ ಆದ ಕಾರಣ ಕಲರ್ ಚೇಂಜ್ ಆದ, ಒಳಗಡೆ ಹುಳ ಬಂದಿರ್ತದೆ, ಹಾಗಾಗಿ ಈ ಕಲರ್ ಬಂದಿದ್ದಷ್ಟೇ. ಆಕ್ಚುಲಿ ಇದು ಹಣ್ಣು ಆಗ್ಲಿಲ್ಲ, ಸೈಜ್ ಜಸ್ಟ್ ನಿಮ್ಗೆ ನೋಡಬಹುದು ಅಷ್ಟೇ. ಓಕೆ ಓಕೆ, ಇಷ್ಟೇ ದೊಡ್ಡದು ಬರೋದು? ಇದಕ್ಕಿಂತ ದೊಡ್ಡದು ಬರ್ತದೆ. ಓಕೆ ಓಕೆ, ತುಂಬಾ ದೊಡ್ಡದು ಬರ್ಬೇಕು. ವೈಟ್ ವಾಟರ್ ಆಪಲ್ ಅಂತ ಹೇಳಿ ಚಾಕ್ಲೇಟ್ ತರ ಇರ್ತದೆ ಇದು. ಆಕ್ಚುಲಿ ಸರಿಯಾಗಿ ಹಣ್ಣಾದ್ರೆ ನೋಡಿ, ಫುಲ್ ಇನ್ನು ಹಣ್ಣಾಗುವಾಗ ಚಾಕ್ಲೇಟ್ ಬಣ್ಣ ಬರ್ಬೇಕು. ಇದೀಗ ಜಸ್ಟ್ ಕಲರ್ ಚೇಂಜ್ ಆಗಿದೆ ಅಷ್ಟೇ. ಮಾರ್ಕೆಟ್ ಅಲ್ಲಿ ಡಿಮಾಂಡ್ ಹೇಗೆ ಉಂಟು ಸರ್? ಥೈಲ್ಯಾಂಡ್ ಅಲ್ಲೆಲ್ಲ ಉಂಟು, ಇಲ್ಲಿ ನಮ್ಗೆ ಯಾರಲ್ಲಿ ಇಲ್ಲಿ ಬಂದದ್ದೇ ಗಿಡ ಬಂದದ್ದೇ ಫಸ್ಟ್, ಹಾಗಾಗಿ ಮಾರ್ಕೆಟ್ ಹೇಗೆ ಉಂಟು ಅಂತ ಕೇಳೋದು ಕಷ್ಟ ನಮ್ಮೂರಲ್ಲಿ. ಓಕೆ, ಸೊ ಒಂದು ಕ್ವಶನ್, ಸೊ ಇಷ್ಟು ನಿಮ್ಮ ಹತ್ರ ಮರ ಉಂಟು, ಮತ್ತೆ ಯಾರಾದ್ರೂ ನೀವು ಆರ್ಗ್ಯಾನಿಕ್ ಇಲ್ಲ ಕೆಮಿಕಲ್ ಹಾಕ್ತೀರಾ? ನಾವು 99% ಆರ್ಗ್ಯಾನಿಕ್ ಅಲ್ಲಿ ಬೆಳೆಸ್ತೇವೆ. ಯಾವುದೇ ಹಣ್ಣಿನ ಗಿಡಗಳಿಗೆ ಕೂಡ ಕೆಮಿಕಲ್ ಸ್ಪ್ರೇ ಮಾಡೋದಿಲ್ಲ. ಓಕೆ, ಇದೆಲ್ಲ ಆರ್ಗ್ಯಾನಿಕ್? ಹೌದು. ಓಕೆ, ಶುಭ. ಸ್ವೀಟ್ ಉಂಟು, ಆಸಮ್. ಆಪಲ್ಗಳು ಇದೆಲ್ಲಾನು ವಾಟರ್ ಆಪಲ್ಗಳೇ. ವಾಟರ್ ಆಪಲ್ ಅಂದ್ರೆ ಇಲ್ಲಿ ನಾವು ಜಮ್ಮು ನೇರಳೆ ಅಂತ ಹೇಳಿ ಕರಿತೇವಲ್ಲ. ಓಕೆ, ಅದರಲ್ಲಿ ಒಂದು ವೆರೈಟಿ ಸ್ಟ್ರಾಬೆರಿ ಅಂತ ಹೇಳುವಂತ ವೆರೈಟಿ ಇದೆ. ಇದು ವೆರೈಟಿ ಥೈಲ್ಯಾಂಡ್ ಇದೆ? ಎಲ್ಲ ತೈವಾನ್, ಆಕ್ಚುಲಿ ತೈವಾನ್ ಅವರು ಥೈಲ್ಯಾಂಡ್ ನಿಂದ ನೋಡಿ, ಆಪಲ್ ತರಾನೇ ಒಳಗಡೆ ಕೂಡ ರೆಡ್ ಬರ್ತದೆ. ವಾಟರ್ ಆಪಲ್ ಟೇಸ್ಟ್ ಮಾಡ್ತಿದ್ದೆ, ನೋಡುವ.
ಕ್ರಿಸ್ಪಿ ಇರ್ತದೆ, ಬಾಕಿ ಎಲ್ಲ ಸ್ವಲ್ಪ ಜ್ಯೂಸಿ ಇರ್ತದೆ, ಇದು ಒಂದು ಸ್ವಲ್ಪ ಕ್ರಿಸ್ಪಿ ಇರ್ತದೆ ಈ ವೆರೈಟಿ. ಅದು ಒಳ್ಳೆ ಉಂಟು, ಕ್ರಿಸ್ಪಿ. ಹೌದು, ಕರೆಕ್ಟ್. ಒಳ್ಳೆ ಗಟ್ಟಿಯಾಗಿ ಕ್ರಿಸ್ಪಿ. ಕಮರ್ಷಿಯಲ್ ವ್ಯಾಲ್ಯೂ ಬರೋದು ಇಂಥವುಗಳಿಗೆ, ಯಾಕಂತಂದ್ರೆ ಈ ಗಟ್ಟಿ ಇದ್ದಷ್ಟು ಇಟ್ಕೊಳ್ಲಿಕ್ಕೆ ಆಗ್ತದೆ ಹೆಚ್ಚು ದಿವಸ, ಬಾಕಿ ಇದ್ದದ್ದು ಕೊಳ್ತು ಹೋಗ್ತದೆ. ಹೌದು, ಇದು ಎ ಗ್ರೇಡ್ ಆಗಿರ್ಬೋದು. ಇದು ಒಳ್ಳೆ ತಿನ್ಲಿಕ್ಕೂ ಕೂಡ ಬಹಳ ಖುಷಿಯಾಗುವಂಥದ್ದು. ಒಳ್ಳೆ ಉಂಟು, ಜ್ಯೂಸಿ ಆಗಿ. ಇದು ಸೀಡ್ಲೆಸ್ ಬಾಟಲ್ ಗೋವಾ ಅಂತ ಹೇಳಿ ಥೈಲ್ಯಾಂಡಿಂದು. ಇದರ ವಿಶೇಷತೆ ಏನಂದ್ರೆ ಒಂದು ಬೀಜವೂ ಇರುದಿಲ್ಲ ಒಳಗಡೆ. ನಮ್ಗೆ ಪೀರು ತಿಂದಾಗೆ ತಿನ್ಲಿಕ್ಕೆ ಆಗ್ತದೆ. ಬಾಟ್ಲಿನ ಹಾಗೆ ಉದ್ದ ಶೇಪ್ ಬರ್ತದೆ, ಇನ್ನು ಮಿಡಿ ಚಿಕ್ಕದು. ಇಲ್ಲಿ ನೋಡಿ ಕಾಯಿಗಳೆಲ್ಲ ಉದ್ದ ಶೇಪ್ ಕಾಯಿ ಬರುವಂತದ್ದು. ಫುಲ್ ಗಟ್ಟಿ, ಅದು ಕ್ರಿಸ್ಪಿ ಇರ್ತದೆ, ಒಂಥರ ತುಂಬಾ ಸ್ವೀಟ್ ಇರುವಂತದ್ದು. ಇದು ಬ್ರೆಜಿಲ್ ನ ಒಂದು ಬಾಳೆ, ಹೆಸರು ಎಇ, ಕ್ಯಾಪಿಟಲ್ ಎ ಸ್ಮಾಲ್ ಇ, ಕ್ಯಾಪಿಟಲ್ ಎ ಸ್ಮಾಲ್ ಇ ಅಂತೇಳಿ ಆ ತರ ಬರೆಯುವಂತದ್ದು. ಇದರ ವಿಶೇಷತೆ ಏನಂದ್ರೆ ಇದು ಒಂದು ಮೀನಾಗಿ ಇದು 5 ಸ್ಟಾರ್ ಹೋಟೆಲ್ಗಳಿಗೆಲ್ಲ ಊಟಕ್ಕೆ ಒಂದೊಂದು ಎಲೆಗೆ ಕೂಡ 200 ರೂಪಾಯಿಯ ಮೇಲೆ ಸಿಗುವಂಥದ್ದು. ಹಣ್ಣು ಕೂಡ ಇದೇ ತರ ಬರ್ತದೆ, ಲೈನ್ ಬರುವಂಥದ್ದು. ಇದು ಥೈಲ್ಯಾಂಡಿಂದ ತಕೊಂಡು ಬಂದದ್ದು ನಾನು. ಈ ಒಂದು ಬಾಳೆಗಡ್ಡೆಗೆ 21,000 ರೂಪಾಯಿ. 21,000 ರೂಪಾಯಿ ನಾನು ಕೊಟ್ಟು ತಕೊಂಡು ಬಂದದ್ದು. ಸೈಕ್ ಬ್ರೋ. ಯಾಕಂದ್ರೆ ತುಂಬಾ ಅಲ್ಲಿ ಥೈಲ್ಯಾಂಡ್ ಅಲ್ಲಿ ಎಕ್ಸ್ಪೆನ್ಸಿವ್, ಯಾಕಂದ್ರೆ ಅಲ್ಲಿಗೂ ಕೂಡ ಹೊಸದೇ ಬಂದಿರುವಂತದ್ದು. ಸುಮಾರು 3 ತಿಂಗಳಿಗೊಮ್ಮೆ ಥೈಲ್ಯಾಂಡ್ಗೆ ಹೋಗ್ತೇನೆ, ಬೇರೆ ಹಣ್ಣಿನ ಗಿಡಗಳನ್ನ ತಕೊಂಡ್ ಬರ್ಲಿಕ್ಕೆ ಅಂತ ಹೇಳಿ. 3 ತಿಂಗಳಿಗೊಮ್ಮೆ ಹೋಗ್ತೇನೆ. ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಗಳನ್ನ ಎಲ್ಲವನ್ನು ಕಂಡಕ್ಟ್. ಥೈಲ್ಯಾಂಡ್ ಮಾತ್ರ ಅಲ್ಲ, ಶ್ರೀಲಂಕಾ ಹೋಗ್ತೇನೆ, ಮಲೇಷ್ಯಾ ಹೋಗ್ತೇನೆ, ವಿಯೆಟ್ನಾಂ ಹೋಗಿದ್ದೇನೆ, ಇಂಡೋನೇಷ್ಯಾ ಹೋಗಿದ್ದೇನೆ. ಎಲ್ಲ ಬೇರೆ ದೇಶಗಳಿಗೆ ಹೋಗಿ ಗಿಡಗಳನ್ನ ನಾವು ಇಂಪೋರ್ಟ್ ಮಾಡ್ತೇವೆ. ಯಾಕಂದ್ರೆ ನಮ್ಮ ಬಳಂಜ ಫಾರ್ಮ್ ಅಂತ ಹೇಳುವಂಥದ್ದು, ಬಳಂಜ ಫಾರ್ಮ್ ಅಂಡ್ ನರ್ಸರಿ ಅಂತ ಹೇಳೋದಕ್ಕೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಲೈಸೆನ್ಸ್ ಮಾಡ್ಕೊಂಡಿದ್ದೇವೆ. ಲೀಗಲಿ ವಿತ್ ಪೈಟೋ ಸರ್ಟಿಫಿಕೇಶನ್ ಮಾಡಿ ತಕೊಂಡು ಬರೋರು ನಾವು. ಓಕೆ, ಎಲ್ಲ ಗಿಡಗಳನ್ನ ಕೂಡ ನಾವು ಇಂಪೋರ್ಟ್ ಮಾಡುವಾಗ ಲೀಗಲಿ ಇಂಪೋರ್ಟ್ ಮಾಡ್ತಾ ಇದ್ದೀವಿ. ಇಲ್ಲಿದ್ದವರಿಗೆ 21,000 ಹೇಳಿದ್ರೆ ಇದಕ್ಕೆ 21,000 ಬೇಡ, 25 ರೂಪಾಯಿ ಹೇಳಿದ್ರು ಕೂಡ ಜಾಸ್ತಿ ಆಗಿದೆ. ಬಟ್ ಕೆಲವರು ಕಮೆಂಟ್ ಮಾಡೋರು ಇದ್ದಾರೆ, ಅಷ್ಟೊಂದು ರೇಟ್ ಅದಕ್ಕೆ ಎಂತ ಕೊಡ್ಬೇಕು ಅಂತ ಹೇಳಿ. ಯಾಕಂದ್ರೆ ಹೊಸ್ತು ಅಂತ ಹೇಳುವಾಗ ಯಾವಾಗ್ಲೂ ಕೂಡ ಹಾಗೆ ಡಿಮಾಂಡ್ ಜಾಸ್ತಿ, ಯಾವುದಕ್ಕೂ ಕೂಡ ಡಿಮಾಂಡ್ ಆಗ್ತದೆ. ಇದು ಲೆಪಿಸಂತಸ್ ಸಮೈನಾ ಅಂತ ಹೇಳಿ ಕರೀತಾರೆ ಇದನ್ನ. ಲೆಪಿಸಂತಸ್ ಬುಟಿಜುಗ ಅಂತಲೂ ಇದನ್ನ. ಇಂಡೋನೇಷ್ಯಾದ ಒಂದು ಆರ್ನಮೆಂಟಲ್ ಪ್ಲಾಂಟ್ ವಿತ್ ಎಡಿಬಲ್. ಇದು ಬೆರೀಸ್, ಹಣ್ಣುಗಳು ದ್ರಾಕ್ಷಿಗಳಾಗೆ ಜಸ್ಟ್ ಫ್ಲವರ್ ಬರ್ತಂತು. ತುಂಬಾ ಎತ್ತರ ಹೋಗೋದಿಲ್ಲ. ಇಂಡೋರ್ಗೆ ಮತ್ತು ಔಟ್ಡೋರ್ಗೆ ಎರಡು ಕೂಡ ಚಂದಕ್ಕೆ ಕೂಡ ನಡ್ಬೋದು. ಇದಕ್ಕೆ ಆಕ್ಚುಲಿ ನೆರಳು ಬೇಕು, ತುಂಬಾ ಬಿಸಿಲಿದ್ದ ಕಾರಣ ಎಲೆಗಳು ಸ್ವಲ್ಪ ಬರ್ನ್ ಆಗಿದೆ. ಒಳಗಡೆ ಎಲೆ ನೋಡ್ಬೋದು, ತುಂಬಾ ಚಂದ ಗಿಡ ನೋಡ್ಲಿಕ್ಕೆ, ತುಂಬಾ ಖುಷಿಯಾಗಿ. ಇದು ಅರಜಾ ಬಾಯ್ ಅಂತ ಹೇಳಿ ಕರೀತಾರೆ. ಇಜಿನಿಯಸ್ ಟಿಪಿಟಾಟ ಅಂತ ಇದ್ರದ್ದು ಬೊಟಾನಿಕಲ್ ನೇಮ್. ವರ್ಷದಲ್ಲಿ 3-4 ಸಲ ಆಗುವಂಥದ್ದು. ಹಣ್ಣು ತಿನ್ಲಿಕ್ಕೆ ಆಗುದಿಲ್ಲ. ಹಣ್ಣು ತುಂಬಾ ಹುಳಿ ಅಂದ್ರೆ ತುಂಬಾ ಹುಳಿ. ಮಿರಾಕಲ್ ಫ್ರೂಟ್ ತಿಂದ್ರೆ ಮಾತ್ರ ತಿನ್ಬಹುದೇನ, ತುಂಬಾ ಸಾಫ್ಟ್ ಅದು. ಇದರ ವಿಶೇಷತೆ ಏನಂದ್ರೆ ಇದು ಜ್ಯೂಸಿಗಾಗಿ ಯೂಸ್ ಮಾಡುವಂಥದ್ದು. ಒಂದು ಹಣ್ಣಿನಲ್ಲಿ ಒಂದು 3 ಲೋಟ 4 ಲೋಟ ಜ್ಯೂಸ್ ಮಾಡ್ಕೋಬಹುದು. ಜಸ್ಟ್ ಫ್ಲೇವರಿಗೋಸ್ಕರ ನೋಡಿ. ಇದು ಹಣ್ಣಾದಾಗ ಫುಲ್ ಸಾಫ್ಟ್ ಆಗ್ತದೆ. ಜಸ್ಟ್ ನಿಮ್ಗೆ ಟೇಸ್ಟಿಗೆ ಕೊಟ್ಟಿದ್ದು ಒಂಥರ ಮ್ಯಾಂಗೋ ಪೈನಾಪಲ್ ಮಿಕ್ಸೆಡ್ ಟೇಸ್ಟ್ ಅಲ್ಲಿ ಇರ್ತದೆ. ಇದು ತುಂಬಾ ಹುಳಿ, ಯಾಕಂದ್ರೆ ನಾನು ಆಗ್ಲೇ ಹೇಳ್ದಲ್ಲ, ತಿನ್ಲಿಕ್ಕೆ ಆಗೋದಿಲ್ಲ. ಮೇನ್ ಆಗಿ ಜ್ಯೂಸಿಗೆ ಹೋಗುವಂತದ್ದು. ಇದು ಬುಷ್ ಪ್ಲಾಂಟ್, ಅಥವಾ ಇದನ್ನ ಎಸೆನ್ಸ್ ಮಾಡಿ ಇಟ್ಕೊಂಡ್ರೆ ನೀವು 1 ವರ್ಷ ಕೂಡ ಯೂಸ್ ಮಾಡ್ಕೋಬಹುದು. ಇದು ಸ್ವೀಟ್ ಲೂವಿ ಅಂತೇಳಿ ಚೆರೀಸ್. ಇಷ್ಟ ನಮ್ಮ ನೆಲ್ಲಿಕಾಯಿ ಎಷ್ಟು ದೊಡ್ಡ ಹಣ್ಣು ಬರ್ತದೆ ನೋಡಿ, ಎಲ್ಲ ಕಾಯಿ ಮಿಡಿ ಬರ್ತಾ ಉಂಟು ಅಷ್ಟೇ. ಈಗ ತುಂಬಾ ಮಿಡಿ ಉಂಟು. ಹಣ್ಣುಗಳು ಸ್ವಲ್ಪ ನೇರಳೆ ಹಣ್ಣಿನ ಟೇಸ್ಟ್, ಒಗರು ಮತ್ತು ಸ್ವೀಟ್ ಮಿಕ್ಸ್ ಆಗಿರುವಂಥದ್ದು. ರೆಡ್ ಕಲರ್ ಹಣ್ಣು ಬರ್ತದೆ. ಇನ್ನೊಂದು 1.5 ತಿಂಗಳು ಬೇಕಾಗ್ತದೆ ಹಣ್ಣಾಗ್ಲಿಕ್ಕೆ. ಗೊಂಚಲು ಬರುವಂಥದ್ದು. ನೆರಳಿನಲ್ಲಿ ಕೂಡ ಆಗ್ತದೆ, ಸೆಮಿ ಶೇಡಲ್ಲಿ ಆಗ್ತದೆ, ಬಿಸಿಲಲ್ಲಿ ಚೆನ್ನಾಗಿ ಬರ್ತದೆ ನೀರು ಕೊಟ್ಟರೆ. ಇದು ಬ್ರೆಜಿಲ್ನ ಒಂದು ಹಣ್ಣು, ಇನ್ನೂ ಹಣ್ಣಾಗ್ಲಿಲ್ಲ. ಈಗ ಎಳೆ ಮೀಡಿ ಬೀಳ್ತಾ ಉಂಟು. ಈಗ ಸ್ಟಾರ್ಟ್ ಆಗಿದ್ದಷ್ಟೇ, ಹಣ್ಣಾಗ್ಲಿಕ್ಕೆ ಸ್ಟಾರ್ಟ್ ಆಗಲಿಲ್ಲ. ಹಸಿರು ಬಣ್ಣ ಬರ್ತದೆ, ನಮ್ಮ ಬೆರಳಿಗಿಂತ ದಪ್ಪ ಬರ್ತದೆ, ಉದ್ದ ಬರ್ತದೆ. ಹಣ್ಣಿನ ಹೆಸರು ಗುಮ್ಮಿ ವರ್ಮ್ ಫ್ರೂಟ್ ಅಂತೇಳಿ. ಭೂತದ ಕೈ ಇದ್ದಾಗ ಈಗ ಜೋತಾಡಿಕೊಂಡಿರುವಂಥದ್ದು. ಮರದ ತುದಿಯಲ್ಲೆಲ್ಲ ಕಾಣಿಸ್ತದೆ ನಿಮ್ಗೆ. ಆ ಎಲೆಯ ಮಧ್ಯದಲ್ಲಿ ಉಂಟು ನೋಡಿ ದೊಡ್ಡ ದೊಡ್ಡ ಕಾಯಿ, ಈ ತರ ಬೆರಳು ಇಟ್ಕೊಂಡಾಗೆ ಕಾಣಿಸ್ತದಲ್ಲ. ಸೆರ್ಕೋಪಿಯಾ ಅಂತೇಳಿ ಇದರ ಬೊಟಾನಿಕಲ್ ನೇಮ್. ಇದನ್ನು ಹೀಗೆ ಹೇಳೋದು, ನೀವು ತಿಂದ್ರೆ ಒಂಥರ ಸಕ್ಕರೆ ತಿಂದಷ್ಟು ಸ್ವೀಟ್ ಇರ್ತದೆ ಹಣ್ಣಾದಾಗ. ಹಣ್ಣಾಗ್ಬೇಕು, ಇನ್ನು ಕೂಡ ಹಣ್ಣಾಗ್ಲಿಲ್ಲ. ಪಕ್ಕ ನೋಡುವಾಗ ಯಾವ್ದೊಂದು ಕೈ ರಾತ್ರಿ ಹೊತ್ತು ನೋಡಿದ್ರೆ ಹೆದರಿಕೆ ಆಗ್ಬೋದು. ಇದು ಯಾವಾಗ ಆಗೋದು? 1 ತಿಂಗಳು ಬೇಕು. ಏಪ್ರಿಲ್ ಎಂಡ್. ಇದು ವಾಟರ್ ಮೆಲನ್ ಗೋವಾ ಅಂತ ಹೇಳಿ ಕರೀತಾರೆ. ಹಣ್ಣಾಗಿ ಒಳಗಡೆ ಇದಾದ್ರೂ ಕೂಡ ಇದನ್ನ ಕೊಳ್ತು ಹೋಗುದಿಲ್ಲ ನೋಡಿ. ತಿಂದು ಕೂಡ ಇದಾದ್ರೂ ಸ್ವಲ್ಪ ಕೂಡ ಕೊಳ್ತು ಹೋಗುದಿಲ್ಲ. ತುಂಬಾ ಕ್ರಿಸ್ಪಿ, ತೆಂಗಿನಕಾಯಿ ಕೊಬ್ಬರಿ ತಿಂದಾಗ ಆಗ್ತದೆ. ಇದು ತುಂಬಾ ಸ್ವೀಟ್, ತುಂಬಾ ಕ್ರಿಸ್ಪಿ.
ಎಷ್ಟು ನೋಡಿ ಎಷ್ಟು ಗಟ್ಟಿ ಅಂತ. ನಮ್ಮ ಪೇರಳೆಗೆ ಇಷ್ಟು ದೊಡ್ಡ ಚೂರಿ ಅವಶ್ಯಕತೆ ಇರುವುದಿಲ್ಲ. ಹೌದೌದು, ಅದು ಕರೆಕ್ಟ್. ತುಂಬಾ ಗರಿ ಗರಿ ಕ್ರಿಸ್ಪಿ ಇರ್ತದೆ ಇದು. ಹಣ್ಣಾದ ಇನ್ನು ಸರಿ ಹಣ್ಣಾದ್ರೆ ಫುಲ್ಲು ವಾಟರ್ ಮೆಲನ್ನಿನ ಕಲ್ಲಂಗಡಿಯ ಬಣ್ಣ ಬರ್ತದೆ. ಎಸ್, ಬಿಸ್ಕೆಟ್ ತರ ನಿಮ್ಗೆ ಇದು ಕಟ್ ಮಾಡುವಾಗ ನೋಡಿ ನಮ್ಮ ಇದರೆಲ್ಲ ಹಾಗೆಲ್ಲ ಬಿಸ್ಕೆಟ್ ತಿಂದಾಗಿ ತಿನ್ಬಹುದು. ಒಳ್ಳೆ ಗ್ಲಾಸ್ ಕಟ್ ಮಾಡಿದಾಗ ಕಟ್ ಮಾಡ್ಲಿಕ್ಕೆ. ಹೌದಾ, ಸೂಪರ್ ಸೂಪರ್. ಬೇರೆ ಯಾವ ಪೇರಳೆ ಕೂಡ ಈ ತರ ಕಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಟೇಸ್ಟ್ ಮಾತ್ರ ಸೂಪರ್. ಇದು ಪೇರಳೆಯಲ್ಲಿ ಒಂದು ಅತಿ ಚಿಕ್ಕ ಪೇರಳೆ. ಎಷ್ಟು ಚಿಕ್ಕ ಅಂದ್ರೆ ನೆಲಕಡಲೆಗಿಂತ ಸ್ವಲ್ಪ ದೊಡ್ಡದು ಬರುವಂತ. ನಿಮ್ ಕಾಯಿ ಕಾಣ್ಬೋದು ಕ್ಯಾಮ್ರಾನ ಝೂಮ್ ಮಾಡಿದ್ರೆ ಮಾತ್ರ. ಇಲ್ಲಿ ನೋಡಿ, ಇದರಲ್ಲಿ ಸ್ವಲ್ಪ ದೊಡ್ಡದಾಗ್ತದೆ. ನಮ್ಮ ನೆಲಕಡಲೆ ಉಂಟಲ್ಲ, ಶೇಂಗಾ ಬೀಜ ಅಷ್ಟು ದೊಡ್ಡದು ಬರ್ತದೆ ಹಣ್ಣು. ಹಣ್ಣು ತುಂಬಾ ಸಾಫ್ಟ್. ದ್ರಾಕ್ಷಿ ತಿಂದಾಗೆ ತಿನ್ಬೋದು. ತುಂಬಾ ಕಾಯಿ ಉಂಟು, ಈಗ ಕಾಣುದಿಲ್ಲ ನಿಮ್ಗೆ ಅಷ್ಟೇ. ನೋಡಿ, ಇಡೀ ಗಿಡದಲ್ಲಿ ಕಾಯಿ ಉಂಟು. ಹಣ್ಣಾದಾಗ ಹಳದಿ ಬಣ್ಣ ಬರುವಂತದ್ದು. ಇದು ಪೆಸಿಡಿಯಂ ಸೆರಟೋನಿಯಂ ಅಂತೇಳಿ ಇದರ ಹೆಸರು. ರೋಸ್ ಮೆರಿಟೆಲ್ ಅಂತೇಳಿ ಕರೀತಾರೆ ಇದನ್ನ. ಬೆರೀಸ್ ಇದು ಕೂಡ ಪಾಟ್ ಅಲ್ಲಿ ಬೆಳಿಬಹುದು. ನೋಡಿ, ಅದರ ಹೂ ಕೂಡ ತುಂಬಾ ಚಂದ. ಗಾರ್ಡನಿಂಗಿಗೆ ಜೊತೆಗೆ ಗಾರ್ಡನ್ ನಲ್ಲಿ ಕೂಡ ಬೆಳಿಬಹುದು, ಟೆರೆಸ್ ಅಲ್ಲಿ ಬೆಳಿಬಹುದು, ನೆಲದಲ್ಲಿ ಬೆಳಿಬಹುದು. ವರ್ಷ ಪೂರ್ತಿ ಹಣ್ಣಾಗ್ತಾ ಇರ್ತದೆ. ಹಣ್ಣು ಬೆರ್ರೀಸ್ ಇದು. ಪರ್ಪಲ್ ಕಲರ್ ನೇರಳೆ ಬಣ್ಣದ ಹಣ್ಣು ನೋಡಿ. ತಿನ್ಬೋದಾ? ಹಾಗೆ ಇಡೀ ಬೀಜ ಸಹಿತ ಹಾಗೆ ತಿನ್ಬೋದು. ದ್ರಾಕ್ಷಿ ತಿಂದಾಗೆ ತಿನ್ಬೋದು. ಇದೆಲ್ಲ ಫಸ್ಟ್ ಟೈಮ್ ನೋಡಿದ್ದು ಇದೆಲ್ಲ. ಇದು ಎಲ್ಲಿದ್ದು ಸರ್? ಇದು ಕೂಡ ಥೈಲ್ಯಾಂಡ್. ಓ, ಥೈಲ್ಯಾಂಡ್. ನೇಟಿವ್ ಆಕ್ಚುಲಿ ಬ್ರೆಜಿಲ್ ಇರಬೇಕು, ಬಟ್ ನಾವು ತಕೊಂಡು ಬಂದಿದ್ದು ಥೈಲ್ಯಾಂಡ್ ಇಂದ. ಓಕೆ ಓಕೆ. ಎಷ್ಟು ವರ್ಷ ಆಯ್ತು ಸರ್? ಇದು 3 ವರ್ಷ 4 ವರ್ಷ ಆಯ್ತು ಇದಕ್ಕೆ. ಓಕೆ ಓಕೆ. ತುಂಬಾ ಎತ್ತರ ಹೋಗುದಿಲ್ಲ. ಇದು ಬಾಲಿ ವಾಟರ್ ಆಪಲ್ ಅಂತ ಹೇಳಿ. ಇದು ಕೂಡ ಸರಿ ಹಣ್ಣಾದಾಗ ಫುಲ್ ರೆಡ್ ಬರುವಂತದ್ದು. ಇದು ಕೂಡ ಸ್ವೀಟ್ ವೆರಿಷನ್. ಒಂದು ಸ್ವಲ್ಪ ಕೂಡ ಒಳಗಡೆ ಬೀಜ ಇರೋದಿಲ್ಲ, ಕ್ರಿಸ್ಪಿಯಾಗಿರ್ತದೆ. ದೊಡ್ಡ ಹಣ್ಣು, ಗೆರಿ ಬೀಜದಷ್ಟು ದೊಡ್ಡ, ಗೆರಿ ಹಣ್ಣಿನಷ್ಟು ದೊಡ್ಡದು ಬರುವಂಥದ್ದು. ಇದು ನಾನು ಆಗಲೇ ಹೇಳಿದೆಲ್ಲ, ಸುರಿನಾಮ್ ಚೆರ್ರಿ ಅಂಥೇಳಿ. ಸುರಿನಾಮ್ ದೇಶದ ಚೆರಿ. ಸ್ವಲ್ಪ ಹಕ್ಕಿಗಳು ಡ್ಯಾಮೇಜ್ ಮಾಡಿದ್ದಾವೆ. ಸಾಫ್ಟ್ ಇರ್ತದೆ ಇದು. ಹುಳಿ ಸಿಹಿ ಮಿಕ್ಸ್ 50-50. ಇದು ಕೂಡ ಬ್ರೆಜಿಲ್ನ ಒಂದು ಚಿಕ್ಕ ಹಣ್ಣಾಗಲಿಲ್ಲ, ಮೆಡಿ, ಜಸ್ಟ್ ಕಲರ್ ಚೇಂಜ್ ಆಗಿದೆ ಅಷ್ಟೇ. ನಾನು ಆಗ ಹೇಳಿದೆಲ್ಲ, ಮಿಲ್ಕ್ ಫ್ರೂಟ್ ಅಂತೇಳಿ ಒಂದು ಹಣ್ಣು ತೋರಿಸಿದೆ ಅಲ್ಲ, ಅದೇ ಥರ ಇದಕ್ಕೆ ಹೊರಗಡೆ ಮೈನ ಇರ್ತದೆ ಈ ಥರ. ಬಟ್ ಇದರ ಪಲ್ಪನ್ನು ಕೂಡ ನೀವು ಈ ಥರ ಸ್ಕೂಪ್ ಮಾಡಿ ತಿನ್ಬೋದು ಅಷ್ಟೇ. ಜಸ್ಟ್ ಟೇಸ್ಟ್ ನೋಡಲಿಕ್ಕೆ ಮಾತ್ರ ನಾನು ಕೊಡ್ತಾ ಇದ್ದೇನೆ. ಇನ್ನು ಇದು ಇನ್ನು ಹಣ್ಣಾಗಲೇ ಇಲ್ಲ. ಇದು ಜಸ್ಟ್ ನಿಮಗೆ ಎಳತ್ರಲ್ಲೇ ಹೇಗು ಅಂತ ನೋಡಿ, ಮತ್ತೆ ಹಣ್ಣಾಗುವಾಗ ಹೇಗಿರ್ಬೋದು ಅಂತ ಕಲ್ಪನೆ ಮಾಡಿಕೊಡಿ ಅಷ್ಟೇ. ಸರ್, ಸೊ ನಮ್ಗೆ ಒಂದು ನಿಮ್ದು ಎಷ್ಟು ಎಕರೆದು ಫಾರ್ಮ್ ಅಂತ ಹೇಳ್ಬೋದಾ ಸರ್? ಇದು 35 ಎಕರೆ ಜಾಗ ಇದರಲ್ಲಿದೆ. 35 ಎಕರೆ ಜಾಗದಲ್ಲಿ ಇದು ಹಲಸು, ಮಾವು, ಸಪೋಟ, ಖರ್ಜೂರ ಇಂಥವುಗಳೆಲ್ಲ ಸ್ವಲ್ಪ ಸಪರೇಟ್ ಆಗಿ ಡ್ರೈ ಲ್ಯಾಂಡ್ ಅಲ್ಲಿ ಹಾಕೊಂಡಿದ್ದೇವೆ. ಅದಕ್ಕೆ ನೆರಳಾಗೋದಿಲ್ಲ. ಓಕೆ, ಅದು ಎಲ್ಲಿ ಉಂಟು ಸರ್? ಅದು ಇನ್ನೊಂದು ಇಲ್ಲಿಂದ 5 ಕಿಲೋಮೀಟರ್ ದೂರದಲ್ಲಿ ಉಂಟು. ಓಕೆ ಓಕೆ. ಇಲ್ಲಿ ಬರುವಂತದ್ದು ಏನಂದ್ರೆ ಚೆರೀಸು, ಬೆರ್ರೀಸು, ಮತ್ತೆ ಈ ಶೇಡಲ್ಲಿ, ಸೆಮಿ ಶೇಡಲ್ಲಿ ಬೆಳೆಯುವಂತಹ ಹಣ್ಣಿನ ಗಿಡಗಳನ್ನು ಮಾತ್ರ ನಾವು ಇಲ್ಲಿ ಡೀಪ್ ಪ್ಲಾಂಟೇಶನ್. ಯಾಕಂದ್ರೆ ನಮ್ಮಲ್ಲಿ ಇಲ್ಲಿರುವಂಥದ್ದು ಆಲ್ಮೋಸ್ಟ್ ಕೃಷಿ ಆಗಿರುವಂಥ ಜಾಗ, ಅಡಿಕೆ, ರಬ್ಬರು ಇಂಥವುಗಳು ಆಗಿರುವಂಥ ಜಾಗ. ಹಾಗಾಗಿ ಇಲ್ಲಿ ಡ್ರೈ ಲ್ಯಾಂಡ್ನ ಇದು ಹಾಕೋದಕ್ಕೆ ಆಗೋದಿಲ್ಲ. ಇನ್ನೊಂದು ನದಿ ಪಕ್ಕ ನಮ್ದು ಜಾಗ ಇರುವಂಥದ್ದು. ಮಳೆಗಾಲದಲ್ಲಿ ಫ್ಲಡ್ ಇದೆಲ್ಲ ಬರುವಾಗ ಹಲಸಿನ ಗಿಡಗಳಿಗೆಲ್ಲ ತೊಂದರೆ ಆಗ್ತದೆ. ಮಾವಿನ ಗಿಡಗಳಿಗೆ ಸ್ಟ್ರೆಸ್ ಸಿಗದೆ ಕಾಯಿ ಬರುವುದಿಲ್ಲ. ಹಾಗಾಗಿ ಅದನ್ನ ಡ್ರೈ ಲ್ಯಾಂಡ್ ಅಲ್ಲಿ ಹಾಕಿದ್ದೇವೆ. ಇಲ್ಲಿ ಆಲ್ಮೋಸ್ಟ್ ಒಂದು ತುಂಬಾ ಜಾತಿಯ ಹಣ್ಣಿನ ಗಿಡಗಳನ್ನ ಎಲ್ಲವನ್ನು ಕೂಡ. ಓಕೆ, ಸೊ ಇಲ್ಲಿ ನರ್ಸರಿ ಉಂಟು. ಸೊ ನರ್ಸರಿ ಒಂದು ಆಲ್ಮೋಸ್ಟ್ ಕಮ್ಮಿಯಿಂದ ಜಾಸ್ತಿ ರೇಟ್ ಇದೆ ಯಾವ ಪ್ಲಾಂಟ್? ಎಷ್ಟು? 40 ರೂಪಾಯಿಯಿಂದ ಸ್ಟಾರ್ಟ್ ಆಗ್ತದೆ. 10,000ವರೆಗಿನ ಗಿಡಗಳಿದಾವೆ. ಅಂದ್ರೆ ಫಾರಿನ್ ವೆರೈಟೀಸ್ ಅಂತ ಹೇಳುವಾಗ ನಮ್ಗೆ ತರುವ ಖರ್ಚೆ 1 kgಗೆ 1,500ರಿಂದ 1,800 ರೂಪಾಯಿ ಏರ್ ಕಾರ್ಗೋದು, ವಿಮಾನದ ಶಿಪ್ಪಿಂಗ್ ಚಾರ್ಜ್ ಇರ್ತದೆ. ಜೊತೆಗೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಇನ್ನ ಒಂದಷ್ಟು ಕಾನೂನು ಚೌಕಟ್ಟುಗಳಿರ್ತದೆ. ಅವುಗಳನ್ನು ಕೂಡ ನಾವು ನೋಡ್ಕೊಳ್ಬೇಕಾಗ್ತದೆ. ಜೊತೆಗೆ ಏನಿದ್ರು ಕೂಡ ನಮ್ಮಿಂದ ಹೊರಗಡೆಯಿಂದ ತರುವಾಗ, ಹೊಸ ವೆರೈಟಿಗಳನ್ನ ತರುವಾಗ ಅದು ಎಕ್ಸ್ಪೆನ್ಸಿವ್ ಇರ್ತದೆ. ಹೌದು. ಹಾಗಾಗಿ ಆ ಗಿಡಗಳು ಮಾತ್ರ ಎಕ್ಸ್ಪೆನ್ಸಿವ್ ಇರ್ತದೆ. ಸಾಮಾನ್ಯವಾಗಿ 50 ರೂಪಾಯಿಯಿಂದ 500 ರೂಪಾಯಿ ಒಳಗಡೆಯ ಗಿಡಗಳು ನಾವು ಇಲ್ಲಿ ಸುಮಾರು 700 ಜಾತಿ ಹಣ್ಣಿನ ಗಿಡಗಳನ್ನ ನಾವು ಸೇಲ್ ಮಾಡ್ತಾ ಇದ್ದೇವೆ. 700? ಹೌದು. ಓಕೆ. ಸೊ ಈಗ ನೆಕ್ಸ್ಟ್ ಇಂಟರ್ನ್ಯಾಷನಲ್ ನಿಮ್ದು ಟ್ರಿಪ್ ಎಲ್ಲಿ ಸರ್? ಯಾವಾಗ ಅಂತೆಲ್ಲ ಹೇಳಲಿಕ್ಕಿಲ್ಲ ನಮ್ದು. ಅಂದ್ರೆ ಹೇಳುವ ಪರಿಸ್ಥಿತಿಯಲ್ಲಿ ನಾವು ಇರುವುದಿಲ್ಲ. ಯಾವುದೋ ಎಕ್ಸಿಬಿಷನ್ ಇರ್ತದೆ, ಯಾವುದೋ ಒಂದ್ ಕಡೆ ಒಳ್ಳೇದಿರ್ತದೆ ಅಂತ ಹೇಳುವಾಗ ಆ ದೇಶದ ಫ್ರೆಂಡ್ಸ್ ಗಳು ಕರೀತಾರೆ ನಮ್ಮನ್ನ. ಕೂಡಲೇ ಟಿಕೆಟ್ ಮಾಡ್ಕೊಂಡು ಎದ್ಕೊಂಡು ಹೋಗ್ತೇವೆ. ಇವತ್ತು ನಾಳೆ ಅಂತ ಹೇಳಿಕ್ಕೆ ಆಗೋದಿಲ್ಲ. ಓಕೆ ಓಕೆ, ಸರಿ ಸರ್. ತುಂಬಾ ಥ್ಯಾಂಕ್ಸ್ ನಿಮ್ಮ ಟೈಮ್ ಮತ್ತೆ ಇನ್ಫಾರ್ಮೇಶನ್ಗೆ. ಸೊ ತುಂಬಾ ಖುಷಿ ಆಯ್ತು. ಇನ್ನೊಮ್ಮೆ ಹೊಸ ಫ್ರೂಟ್ ಬರುವಾಗ ನಾವು ಇನ್ನೊಮ್ಮೆ ವಿಸಿಟ್ ಮಾಡ್ತೇವೆ. ಸೊ ಥ್ಯಾಂಕ್ ಯು ಸೋ ಮಚ್ ಈ ಒಂದು ಸಪೋರ್ಟಿಗೆ ಮತ್ತೆ ಫಾರ್ಮ್ ಟೂರಿಗೆ. ಸೊ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಆದಷ್ಟು ಜನರಿಗೆ ಶೇರ್ ಮಾಡಿ, ಹೇಗಿತ್ತಂತ ಕಮೆಂಟ್ ಮಾಡಿ.
ನಂಗೆ ಅಂತೂ ಹೊಸ ಹೊಸ ಫ್ರೂಟ್ಸ್ ನೋಡ್ಲಿಕ್ಕೆ ಸಿಕ್ಕಿದ್ದು. ಸೊ ಒಂದು ಸರ್ತಿಗೆ ಹೊಟ್ಟೆ ಫುಲ್ ಆಗ್ತದೆ ಹೇಳ್ಬೋದು, ಅಷ್ಟು ಸಿಕ್ಕಿದ್ದು. ಸೊ ಇಂಥದ್ದೇ ವಿಡಿಯೋಸಿಗೆ ಐಡಿಯಾಸ್ ವಿತ್ SP ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇನ್ನು ನಾವು ನೆಕ್ಸ್ಟ್ ವಿಡಿಯೋಲಿ ಸಿಕ್ಕುವ. ಥ್ಯಾಂಕ್ ಯು, ಬೈ ಬಾಯ್.